ನಮಸ್ತೆ ಏಂಜಲ್ಸ್. ಇವತ್ತಿನ ಟ್ಯಾರೋ ರೀಡಿಂಗನ್ನು ನೋಡೋಣ. ನಾವು ಭಗವಂತ ಗಣೇಶನ ಸಂದೇಶಗಳು ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಜೊತೆಗೆ ಎರಡನೇ ಪೈಲಲ್ಲಿ ಶ್ರೀಕೃಷ್ಣನ ಸಂದೇಶಗಳನ್ನು ತಿಳ್ಕೊತಾ ಇದ್ದೀವಿ. ನಿಮಗೆ ಗಣೇಶನ ಸಂದೇಶಗಳು ಈಗ ಅತಿ ಮುಖ್ಯ ಅನಿಸಿದ್ರೆ ಈ ಮೊದಲನೇ ಪೈಲನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೆಕೆಂಡ್ ಪೈಲಲ್ಲಿ ಶ್ರೀಕೃಷ್ಣನನ್ನು ನಾನು ಗಮನಿಸ್ತಾ ಇದ್ದೀನಿ, ಹಾಗಾಗಿ ಈ ಪೈಲನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಒಂದೆರಡು ಸೆಕೆಂಡು ಧ್ಯಾನ ಮಾಡಿ ಅಥವಾ ನಿಮ್ಮ ಅಂತಃಪ್ರಜ್ಞೆಯಲ್ಲಿ ಯಾವುದು ನಿಮಗೆ ಸರಿ ಹೊಂದತ್ತೆ ಮೆಸೇಜು ಅಂತ ಬರ್ತಾ ಇದೆ, ಆ ಪೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾವು ಗಣೇಶನ ಸಂದೇಶಗಳನ್ನು ತಿಳ್ಕೊತಾ ಇದ್ದೀವಿ. ಮೊದಲನೇ ಪೈಲನ್ನು ರೀಡ್ ಮಾಡೋಣ. ನಾನೀಗಾಗಲೇ ಕಾರ್ಡ್ಸನ್ನು ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಫೈಲ್ ನಂಬರ್ 1ಗಾಗಿ ಶ್ರೀ ಗಣೇಶನ ಸಂದೇಶಗಳು ಏನಿದೆ ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಗಣೇಶನ ಸಂದೇಶಗಳು ಏನು? ನೀವು ಹೃದಯದಲ್ಲಿ ಪ್ರಾರ್ಥಿಸಿ. ನಿಮಗೆ ಸರಿ ಹೊಂದುವಂತಹ ಮೆಸೇಜ್ ಬರಲಿ. ಭಗವಂತ ಶ್ರೀ ಗಣೇಶ ವಿಘ್ನ ವಿನಾಶಕನಿಂದ ಮೊದಲನೆಯ ಗ್ರೂಪ್ ಅವ್ರಿಗೆ ಬರ್ತಾ ಇರುವಂತಹ ಮೆಸೇಜು. ನಮಸ್ತೆ. ಮತ್ತೊಮ್ಮೆ ನಿಮಗೆಲ್ಲ ನಮಸ್ತೆ ಹೇಳ್ತಾ ಸ್ವಾಗತವನ್ನು ಹೇಳ್ತಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಾನು ಉಷಾ ಅಂತ. ನೀವು ಮೊದಲನೇ ಪೈಲನ್ನು ಸೆಲೆಕ್ಟ್ ಮಾಡಿರೋರು ಶ್ರೀ ಗಣೇಶನನ್ನು ಇಷ್ಟಪಟ್ಟು ಸೆಲೆಕ್ಟ್ ಮಾಡಿರುವಂತಹ ಈ ಮೊದಲನೆಯ ಪೈಲಲ್ಲಿ ಗಣೇಶನಿಂದ ನಿಮಗೆ ಏನೇನು ಮೆಸೇಜ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ನಂಬರ್ 8 ಬಂದಿದೆ, ಅಂದರೆ 8 ಆಫ್ ಪೆಂಟಿಕಲ್ಸ್ ಅನ್ನೋದು ಬಂದಿದೆ. ಇದು ನಮ್ಮ ಭೂಮಿ ತತ್ವವನ್ನು ಪ್ರತಿನಿಧಿಸುತ್ತೆ. ಇದನ್ನು ನಾವು ಭೂಮಿ ತತ್ವ ಗಮನಿಸ್ತಾ ಇದ್ದೀವಲ್ವ, ಇಲ್ಲಿ ನೋಡಿ ತ್ರಿಕೋಣ ಕೆಳಮುಖವಾಗಿದೆ. ಇದನ್ನು ಭೂಮಿ ತತ್ವ ಅಂತ ಕರಿತೀವಿ. ನಾವು ನಂಬರ್ 8ರ ಪ್ರಕಾರ ನೋಡೋದಾದರೆ ನಮ್ಮಲ್ಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡುವಂಥ ಶಕ್ತಿ ಹೆಚ್ಚಾಗ್ತಾ ಇದೆ. ಆ ಶಕ್ತಿ ಇಷ್ಟು ದಿವಸ ಇಲ್ಲ ಅಂತಂದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನೀವು ಪ್ರಾಕ್ಟಿಕಲಾಗಿ ಏನಿದೆ ಜೀವನದಲ್ಲಿ ಅದನ್ನು ಯೋಚನೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಏನಿದೆ ಅದನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ. ಇವಾಗ ನಮ್ಮ ಜೀವನದಲ್ಲಿ ಇಷ್ಟು ಅಷ್ಟೇ ಅನ್ನೋದನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ, ಆ ಬುದ್ಧಿವಂತಿಕೆ ಜಾಸ್ತಿ ಆಗ್ತಾ ಇದೆ ನಿಮಗೆ. ಮತ್ತು ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋ ರೀತಿಯಲ್ಲಿ, ಅಂದರೆ ಯಾವಾಗ ನಿಮಗೆ ನಿಮ್ಮ ಪರಿಸ್ಥಿತಿ ಅಂದರೆ ಪ್ರೆಸೆಂಟ್ ಏನು ಅಂತ ಗೊತ್ತಾಗಿದ್ದ ತಕ್ಷಣ ಒಳ್ಳೆಯ ಡಿಸಿಷನ್ಗಳನ್ನು ತಗೊಳ್ಳೋದಕ್ಕೆ ಶುರು ಮಾಡ್ತೀರಾ. ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವ್ನ ಹೊಂದುತ್ತೀರಾ. ಮತ್ತು ನಿಮ್ಮ ಈಗೋ ಫಸ್ಟು, ನಮ್ಮ ಅತಿಯಾದ ಈಗೋ ಏನಿರುತ್ತೆ ನಮ್ಮಲ್ಲಿ ಅದನ್ನು ಹೊರ ಹಾಕಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಅದನ್ನು ಬಿಟ್ಟರೆ ನಿಮ್ಮನ್ನು ನೀವು ಸುಂದರವಾದ ವಿಗ್ರಹವಾಗಿ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆಮೇಲೆ ನಿಮ್ಮಲ್ಲಿರುವಂತಹ
ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ನಿಮ್ಮಲ್ಲಿ ಇರುವಂತಹ, ನೀವು ಕಲ್ತಿರುವಂತಹ ಏನೇ ಆಗಿರಬಹುದು, ನೀವು ಅದನ್ನು ಜಾರಿಗೆ ತನ್ನಿ. ಇವಾಗ ನೀವೇನೋ ಅಂದ್ಕೊಂಡಿರ್ತೀರ, ನಾನು ಟ್ಯಾರೋ ರೀಡಿಂಗ್ ಮಾಡಬೇಕು, ಅಥವಾ ಸಂಗೀತ ಹೇಳ್ಕೊಡ್ಬೇಕು, ಅಥವಾ ಇನ್ನೇನೋ ಮಾಡಬೇಕು, ಅದನ್ನು ಓಪನ್ ಮಾಡಿ ನಾನು ಸಕ್ಸಸ್ಸನ್ನು ಕಾಣಬೇಕು ಅಂದ್ಕೊಂಡಿರ್ತೀರ. ಅದನ್ನು ಮಾಡೋದಕ್ಕೆ ಮುಂದುವರಿಯಿರಿ ಅಂತ ಬರ್ತಾ ಇದೆ. ಆಮೇಲೆ ಹೈಯರ್ ಸೆಲ್ಫಿಂದ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಇದೆ, ನೀನು ಮಾಡಬಹುದು, ನೀನು ಅದಕ್ಕೆ ಲಾಯಕ್ಕಿದೆಯಾ, ನೀನು ಹೆದರ್ಕೋಬೇಡ, ಮಾಡು ಅಂತ ಬರ್ತಾ ಇದೆ. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇನ್ನಷ್ಟು ತಿಳಿದು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಆಳವಾಗಿ ಅದರ ಇದನ್ನು ಆಗೋ ಹೋಗುಗಳನ್ನು ತಿಳ್ಕೊಂಡು ನೀವು ಮುಂದುವರಿಯಿರಿ ಅಂತ ಬರ್ತಾ ಇದೆ. ಮತ್ತು ನಿಮ್ಮೊಳಗಡೆ ನೀವು ನಿಮ್ಮ ಅಂತಃಪ್ರಜ್ಞೆಯ ಮಾತುಗಳನ್ನು ಕೇಳೋದಕ್ಕೆ ಪ್ರಯತ್ನ ಪಡಿ, ಅದು ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ನಡೆಸುತ್ತೆ ಅಂತ ಬರ್ತಾ ಇದೆ. ನೀವು ಏನು ಪಡ್ಕೋಬೇಕು ಅಂತ ಇದ್ದೀರಾ, ಏನು ಹುಡುಕ್ತಾ ಇದ್ದೀರಾ ಅದು ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಭಗವಂತ ಜಾಸ್ತಿ ಕೊಡೋ ನಿಟ್ಟಿನಲ್ಲಿ ನಿಮ್ಮನ್ನು ಕರೆ ಕೊಡ್ತಾ ಇದ್ದಾನೆ ಅಂತ ಬರ್ತಾ ಇದೆ. ಅಂದರೆ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಇಷ್ಟು ನಾನು ಪಡಿಬೇಕು, ಇಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಅಥವಾ ಮನೆಯನ್ನು ಕಟ್ಟಬೇಕು, ಏನೇ ಒಂದು ಆಸೆ ಆಗಿರಲಿ, ನೀವು ಚಿಕ್ಕದಾಗಿ ಆಸೆ ಪಡ್ತಾ ಇದ್ರೆ ಯೂನಿವರ್ಸ್ ಏನು ಮಾಡ್ತಾ ಇದೆ, ನಿಮಗೋಸ್ಕರ ದೊಡ್ಡದಾದ ಅವಕಾಶವನ್ನು ತಂದುಕೊಡ್ತಾ ಇದೆ. ಅಂದರೆ ನೀವು ಕೇಳಿದ್ದಕ್ಕಿಂತ ದುಪ್ಪಟ್ಟು. ಇವಾಗ ಸಿಂಗಲ್ ಬೆಡ್ರೂಮ್ ಇರೋವಂಥ ಮನೆ ಕೇಳಿದರೆ ಡಬಲ್ ಬೆಡ್ರೂಮು ಇರೋವಂಥ ಮನೆ ಸಿಗೋವಂಥದ್ದು, ಆ ತರಹದ ಅದೃಷ್ಟನ ನೀವು ಬರಮಾಡಿಕೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಆದರೂ ಕೂಡ ಜಾಸ್ತಿ ಅತಿ ಆಸೆಯನ್ನು ಪಡೆದಿರ, ಇತಿಮಿತಿಗಳನ್ನು ಗೌರವಿಸ್ತೀನಿ, ನಾನು ಅದಕ್ಕೆ ಮನ್ನಣೆಯನ್ನು ಕೊಡ್ತೀನಿ ಅನ್ನೋದನ್ನು ನೀವು ಪ್ರಮಾಣಿಸ್ತಾ ಇದ್ದೀರಾ, ಪ್ರಮಾಣೀಕರಿಸಿ ಅಂತ ಬರ್ತಾ ಇದೆ. ಇಷ್ಟು ದಿವಸ ನೀವು ಏನೇನು ಕಲ್ತಿದ್ದೀರಾ, ಏನೇನು ವಿದ್ಯೆಗಳು ನಿಮ್ಮಲ್ಲಿದೆ, ಏನೇನು ಐಡಿಯಾಗಳಿದೆ, ಏನೇನು ಸಾಧನೆ ಮಾಡಿದ್ದೀರಾ, ಅದಕ್ಕೆಲ್ಲ ನೀವು ದಿನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಇದು ನಿಮ್ಮನ್ನು ನಿಮ್ಮ ಬಿಸ್ನೆಸ್ಸಲ್ಲಾಗಲಿ ಜೀವನದಲ್ಲಾಗಲಿ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ಅಂತ ಬರ್ತಾ ಇದೆ. ನೀವು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ಎಲ್ಲ ಕೆಲಸನೂ ನಿರ್ವಹಿಸ್ತೀನಿ ಅನ್ನುವಂತಹ ಶಕ್ತಿ ನಿಮ್ಮಲ್ಲಿದೆ. ನೀವು ಅದನ್ನು ಗಮನಿಸಿ. ಆಮೇಲೆ ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಕರುಣೆ ಇರಲಿ, ಅಂದರೆ ನಿಮ್ಮನ್ನು ನೀವು ಪ್ರೀತಿಸಿ. ಅಂತಂದರೆ ಇವಾಗ ನಾನು ಈ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ, ನನಗೆ ಅಷ್ಟು ಬುದ್ಧಿವಂತಿಕೆ ಇದೆಯೋ ಇಲ್ವೋ ಅಂತ ನಿಮ್ಮನ್ನು ನೀವು ಕಂಡೆಮ್ ಮಾಡ್ಕೋತಾ ಇದ್ದರೆ ಅದನ್ನು ಫಸ್ಟ್ ನಿಲ್ಲಿಸಿ ಅಂತ ಬರ್ತಾ ಇದೆ. ಅಂದರೆ ಯಾವ ರೀತಿ, ನನ್ನದೇ ತಪ್ಪು, ಇವಾಗ ಏನೋ ಒಂದು ಘಟನೆ ನಡೀತು ಅಂತ ಇಟ್ಕೊಳ್ಳಿ, ಆವಾಗ ನನ್ನದೇ ತಪ್ಪು, ನಾನು ಮಾತಾಡಿದೆ ಸರಿ ಇಲ್ಲ ಅನಿಸುತ್ತೆ, ನನ್ನಲ್ಲೇ ನ್ಯೂನ್ಯತೆಗಳಿದೆ ಅಂತ ನಮ್ಮನ್ನು ನಾವೇನೇ ಕಂಡೆಮ್ ಮಾಡ್ಕೋತಾ ಹೋಗೋದನ್ನ ಮೊದಲು ನಿಲ್ಲಿಸಬೇಕು ಅಂತ ಯೂನಿವರ್ಸ್ ನಿಮಗೆ, ಅಂದರೆ ಗಣೇಶ ಭಗವಂತ ತಿಳಿಸ್ತಾ ಇದ್ದಾನೆ. ನನ್ನನ್ನು ಮತ್ತು ಎಲ್ಲವನ್ನು ಪ್ರೀತಿಸುತ್ತೇನೆ ಹಾಗೂ ಪ್ರಶಂಸಿಸುತ್ತೇನೆ. ವಿಶ್ವದ ಅನಂತ ಸಹಾನುಭೂತಿಗೆ ನಾನು ಅರ್ಹನಾಗಿರುವೆ. ಅಂದರೆ ಗಣೇಶ ಹೇಳ್ತಾ ಇರೋದೇನು ಅಂತಂದರೆ, ನೀವು ಎಲ್ಲವನ್ನ ಪಡ್ಕೊಳ್ಳೋ ಅಂಥ ಅರ್ಹತೆ ಇರುವಂತಹವರು ನೀವು. ಗಣೇಶನ ಆಶೀರ್ವಾದ ಇದೆ ನಿಮಗೆ. ಅಂದರೆ ಎಲ್ಲ ವಿಘ್ನಗಳನ್ನು ನಿವಾರಿಸಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಗಣೇಶನೇ ನಿಂತಿದ್ದಾನೆ. ವಿಶ್ವದ ಈ ಸೃಷ್ಟಿ, ಭಗವಂತನ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದನ್ನು ನೀವು ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದೀರಾ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ. ಇದು ಕೂಡ ನಮ್ಮ ಭೂಮಿ ತತ್ವವನ್ನೇ ತೋರಿಸುತ್ತೆ. ನೋಡಿ, ಗಮನಿಸಿ. ಅಂದರೆ ನಂಬರ್ 3 ಬಂದು ಗುರುಗಳ ನಂಬರ್ ಅಂತ ಹೇಳ್ಬೋದು. ಅಂದರೆ ಗುರುಗಳ ಸಪೋರ್ಟು ನಮಗಿದೆ ಅಂತ ಹೇಳಬಹುದು ಸಂಖ್ಯಾಶಾಸ್ತ್ರದ ಪ್ರಕಾರ. ಮತ್ತು ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಮಾಡಿ, ಎಸ್ ನಿಮ್ಮ ಕೈಲಾಗುತ್ತೆ ಅನ್ನೋದು ಬರ್ತಾ ಇದೆ. ಮತ್ತು ನೀವು ಕಮ್ಯುನಿಕೇಟ್ ಮಾಡೋದಾಗಲಿ, ಮತ್ತು ನಿಮ್ಮಲ್ಲಿ ಎಕ್ಸಲೆಂಟ್ ಆದ ಐಡಿಯಾಗಳಿದೆ, ಸ್ಕಿಲ್ಸ್ ಇದೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಕಲ್ತಿರುವಂಥ ವಿದ್ಯೆಗಳು ಅಮೋಘವಾಗಿರುವಂಥದ್ದು, ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ನಂಬರ್ 3.
ಗುರುಗಳ ಆಶೀರ್ವಾದ ನಿಮಗೆ ಖಂಡಿತ ಇರುತ್ತೆ. ನಿಮ್ಮ ಕಡೆಗೆ ಹಣ ಮತ್ತು ನೆಮ್ಮದಿ, ಆನಂದ ಮತ್ತು ಒಳ್ಳೆಯ ತಂದೆ ತಾಯಿ ಆಗುವಂತಹ ಅಥವಾ ಒಳ್ಳೆಯ ಮಗ ಆಗುವಂತಹ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. ಮಗಳಾಗುವಂತಹ ಒಳ್ಳೆಯ ಮಗಳು ಅನ್ನಿಸ್ಕೊಳ್ಳೋ ಅಂತಹ ಪರಿಸ್ಥಿತಿ ಉತ್ತಮಗೊಳ್ತಾ ಇದೆ ಅಂತ ತಿಳಿಸ್ಬೋದು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಡೆವಲಪ್ಮೆಂಟ್, ಗ್ರೋತ್ ಮತ್ತು ನೀವು ಅದ್ರ ಬಗ್ಗೆ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಧೈರ್ಯವಾಗಿ ಶುರು ಮಾಡಬಹುದು. ನೀವು ನಿಮ್ಮಲ್ಲಿ ಏಳಿಗೆಯನ್ನು ಪಡ್ಕೋತಾ ಇದ್ದೀರಾ. ಇಲ್ಲಿ ನೋಡ್ರಿ, ದ ಎಂಪ್ರೆಸ್ ಅಂತ ಬರೆದಿದೆ. ಅಂದರೆ ನೀವು ಇಲ್ಲಿ ಕನ್ಯಾ ರಾಶಿಯನ್ನು ಗಮನಿಸಬಹುದು. ಕನ್ಯೆಯನ್ನು ಅಂದರೆ ಸುಂದರವಾದ ಕನ್ಯೆ, ಸುಂದರವಾದ ಪ್ರಕೃತಿಯ ಮಡಿಲು ನೋಡಿ, ಸಮೃದ್ಧಿ ಎಲ್ಲವನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಬೆಳೆದಿರುವಂತಹ ಬೆಳೆ ಮತ್ತು ಈಕೆ ಮಹಾರಾಣಿ ಥರ ಕೂತಿದ್ದಾಳೆ. ಈ ಸ್ಥಿತಿ ನಂಬರ್ 3 ಇದೆಲ್ಲ ನಿಮಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡ್ತಾ ಇದೆ. ಪ್ರಕೃತಿಯ ಮಡಿಲಲ್ಲಿ ನೀವು ಪ್ರಕೃತಿಯ ಸಪೋರ್ಟ್ ಜೊತೆಗೆ ಈ ವಿನ್ ಆಗ್ತಿದ್ದೀರಾ, ರಾಣಿ ಆಗ್ತಾ ಇದ್ದೀರಾ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದೆ. ಅಂದರೆ ನೀವು ಕೆಲಸವನ್ನು ಮಾಡೋದಕ್ಕೆ ಹಿಂಜರಿಬೇಡಿ ಅಂತ ಅರ್ಥ. ಯಾವಾಗಲೂ ಅಷ್ಟೇ ಒಳ್ಳೆಯದನ್ನು ನಾವು ಕ್ರಿಯೇಟ್ ಮಾಡೋದಕ್ಕೆ, ಒಳ್ಳೆಯದು ನಮ್ಮ ಜೀವನದಲ್ಲಿ ನಡಿಬೇಕು ಅಂತಂದರೆ ನಾವು ಒಂದು ಹೆಜ್ಜೆ ಮುಂದಿಟ್ಟು ನಾವು ನಡಿಲೇಬೇಕು. ಆಗಲೇ ನಮ್ಮ ಜೀವನದಲ್ಲಿ ಒಳ್ಳೆಯದಾಗೋದು. ಭಯವನ್ನು ಫಸ್ಟ್ ಬಿಡಿ ಅನ್ನೋದನ್ನು ಭಗವಂತ ಗಣೇಶ ತಿಳಿಸ್ತಾ ಇದ್ದಾನೆ ನಿಮಗೆ. ನೀವು ಒಂದಷ್ಟು ಇವಾಗ ನೀವೇನ ಮಾಡಬೇಕು ಅಂದ್ಕೊಂಡಿರೋ ಕೆಲಸದ ಬಗ್ಗೆ ಆಳವಾಗಿ ತಿಳ್ಕೊಳ್ಳಿ ಅಂತ ಇಲ್ಲಿ ಬಂತು ಅಲ್ವಾ? ಇಲ್ಲಿ ಬಂತು ಆಳವಾಗಿ ತಿಳ್ಕೊಳ್ಳಿ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅಂತ. ಅದ್ರ ಬಗ್ಗೆ 10 ಕಡೆ ವಿಚಾರಿಸಿ ಒಂದಷ್ಟು ನೀವು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಊಹೆ ಮಾಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ನೀವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಿದ್ರೆ ಅಥವಾ ಏನನ್ನ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಅದರದ್ದು ಬುಕ್ಸನ್ನು ತಗೊಂಡು ಓದಿ, ಅದರ ಬಗ್ಗೆ ಜನರ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡಿ ಒಂದಷ್ಟು ಪರಿಹಾರಗಳನ್ನು ತಂದ್ಕೊಳ್ಳಿ. ಆಮೇಲೆ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದು ಎಷ್ಟು ಮಾತ್ರ ಲಾಭ ಕೊಡುತ್ತೆ ನಿಮಗೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಬಂದಿದೆ. ನಿಮ್ಮಲ್ಲಿ ನೀವು ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೀರಾ, ಸಾಕಷ್ಟು ದಣಿದಿದ್ದೀರಾ ಈ ವಿಷಯದಲ್ಲಿ ಅನ್ನೋದಾದರೆ, ಹಾಗಿದ್ದರೆ ನಿಮ್ಮ ಮನಸ್ಥಿತಿ ಓಟದಲ್ಲಿ, ಈ ಜೀವನದ ಜಂಜಾಟದಲ್ಲಿ ನೀವು ದಣಿದಿದ್ರೆ ಈ ಪುಸ್ತಕಗಳು ನಿಮಗೆ ಶಕ್ತಿಯ ಮಾತ್ರೆಗಳಾಗಿ ಮಾರ್ಪಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅಂದರೆ ನೀವು 10 ಜನದ ಜೊತೆಲಿ ಕೂತ್ಕೊಂಡು ಮಾತಾಡೋದಾಗಬಹುದು, ಆಧ್ಯಾತ್ಮಿಕವಾಗಿ ಆದರೆ ಸತ್ಸಂಗಗಳಾಗಬಹುದು, ಮತ್ತು ಪುಸ್ತಕಗಳನ್ನು ಓದೋದಾಗ್ಬೋದು. ಇದು ನಿಮ್ಮಲ್ಲಿ ಶಕ್ತಿ ಮಾತ್ರೆಗಳಾಗಿ ನಿಮ್ಮನ್ನು ಏಳಿಗೆ ಕರ್ಕೊಂಡೋಗುತ್ತೆ ಅಂತ. ನಿಮ್ಮ ಜ್ಞಾನವನ್ನು, ಬುದ್ಧಿವಂತಿಕೆಯನ್ನು ಎರಡನ್ನೂ ಹೆಚ್ಚಿಸ್ಕೊಳ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಅಂತ ಬರ್ತಾ ಇದೆ. ಅದು ಗಣೇಶನ ನಿಮಗೆ ನಿಮ್ಮ ಅಂತಃಪ್ರಜ್ಞೆಗೆ ಏನು ಮಾಡಬೇಕು ಅನ್ನೋದನ್ನು ಸೂಚಿಸ್ತಾ ಹೋಗ್ತಾನೆ. ಇನ್ನು ಮುಂದೆ ನೀವು ಅದನ್ನು ಮಾಡ್ಕೋತಾ ಹೋದರೆ ಆಯಿತು. ಸೂಕ್ತವಾದ ವಿಷಯವನ್ನು ಓದೋದ್ರಿಂದ ಜೀವಂತಿಕೆಯ ಆಳವಾದ ಪ್ರಜ್ಞೆ ಮತ್ತು ಜೀವನದ ಬಗ್ಗೆ ಪರಸ್ಪರ ಸಂಬಂಧವನ್ನು ಜಾಗೃತಗೊಳಿಸುತ್ತೆ. ನೀವು ಏನು ಮಾಡಬೇಕು ಅಂತಿದ್ದೀರಾ ಆ ಕೆಲಸದ ಮಧ್ಯದಲ್ಲಿ ನಿಮಗೆ ಒಂದು ನಂಬಿಕೆ, ಪ್ರೀತಿ ಹೆಚ್ಚಾಗುತ್ತೆ. ಮತ್ತು ನೀವು ಅದನ್ನು ಮಾಡೋದಕ್ಕೆ ಧೈರ್ಯ, ಶಕ್ತಿ ಬರುತ್ತೆ. ನಿಮ್ಮಲ್ಲಿ ಸ್ಥಿರತೆ ಮೂಡುತ್ತೆ. ಅಂದರೆ ಚಂಚಲತೆ ಇರುತ್ತಲ್ಲ, ಮನಸ್ಸು ಆ ಕಡೆ ಈ ಕಡೆ ಹೋಗುವಂಥದ್ದು, ಅದು ನಿಲ್ಲತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಹೆಚ್ಚಾಗಿ ತಿಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನು ಅಂತಂದರೆ, ನಿಮ್ಮ ವರ್ತನೆಯಲ್ಲಿ ಮತ್ತು ನಿಮ್ಮ ಮಾತಾಡೋ ರೀತಿ ಆಗ್ಬೋದು, ವಾಕ್ಚಾತುರ್ಯ ಆಗ್ಬೋದು, ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಸಂವಹನ ಶೀಲತೆ ಆಗ್ಬೋದು, ಮತ್ತು ಇನ್ನೊಂದೇನು ಅಂತೀವಲ್ಲ ಅದು ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಆರಾಮಾಗಿ ನೀವು ಎಲ್ಲರನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ನೀವು ಹೇಗೆ ನಿಮ್ಮ
ಮನಸ್ಸನ್ನು ನಿಮ್ಮನ್ನು ನೀವು ಅಭಿವ್ಯಕ್ತಿಗೊಳಿಸ್ಕೊಳ್ಳೋದು ಅಂತಂದರೆ ನಿಮ್ಮ ಏನು ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈಲಿ, ಏನು ಶಕ್ತಿ ಇದೆ ನಿಮ್ಮದು, ನೀವೇನು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸ್ಕೊಳ್ಳೋ ಅಂಥ ಶಕ್ತಿ ಅದು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಗಣೇಶನ ಕೃಪೆ ಇದೆ, ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಅಂತ ಬರ್ತಾ ಇದೆ. ಪ್ರತಿದಿನ ಕಲಿಕೆಯು ನನಗೆ ಮೌಲ್ಯಯುತವಾದ ಪಾಠಗಳನ್ನು ಹೊರಸೂಸುತ್ತದೆ. ನೀವು ಪ್ರತಿದಿನ ಏನು ಕಲಿತಾ ಇದ್ದೀರಾ, ಭಗವಂತನ ಕೃಪೆ, ಶ್ರೀ ಗಣೇಶನ ಕೃಪೆ ನಿಮ್ಮನ್ನು ಏಳಿಗೆ ಕರ್ಕೊಂಡು ಹೋಗ್ತಾ ಇದೆ. ನಿಮಗೆ 3 ಕಾರ್ಡು ಅರ್ಥದೇ ಬಂದಿದೆ. ನೀವು ಬಹುಶಃ ನೀವು ಮೂಲಾಧಾರ ಚಕ್ರದ ಮೇಲೆ ಧ್ಯಾನವನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ ಆದಷ್ಟು ಲಾಭವನ್ನು ಪಡ್ಕೋಬಹುದು ಅಂತ ತಿಳಿಸ್ತಾರೆ ಇಲ್ಲಿ. ಪೇಜ್ ಆಫ್ ವಾಂಡ್ಸ್, ನಾವು ಮೂಲಾಧಾರ ಚಕ್ರ ನೀವು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ನೋಡಿ. ಶ್ರೀ ಗಣೇಶನನ್ನು ನೀವು ಆರಿಸಿದ್ದೀರ. ಮೂಲಾಧಾರದಲ್ಲಿ ಗಣೇಶ ಬ್ರಹ್ಮ ಇರ್ತಾರೆ. ಅವರ ಸಪೋರ್ಟು ನಿಮ್ಗೆ ಅರ್ಥ ಎಲಿಮೆಂಟ್ ಏನಿದೆ ಅಂದರೆ ಪಂಚಭೂತಗಳಲ್ಲಿ ಭೂಮಿಯ ತತ್ವ ಏನಿದೆ ಅದರ ಧ್ಯಾನವನ್ನು ಮಾಡಿ, ಅಥವಾ ಮರ ಗಿಡಗಳ ಜೊತೆಲಿ ಒಂದು 10 ನಿಮಿಷ ಓಡಾಡುವಂಥದ್ದು, ಅದರ ಮಧ್ಯದಲ್ಲಿ ಪ್ರಕೃತಿಯ ಮಧ್ಯದಲ್ಲಿರುವಂಥದ್ದು. ಇಲ್ಲೂ ಅಷ್ಟೇ ನೋಡಿ, ನಿಮಗೆ ಪ್ರಕೃತಿಯನ್ನೇ ತೋರಿಸಿದ್ದಾರೆ. ನೀವು ಪ್ರಕೃತಿಯ ಮಧ್ಯದಲ್ಲಿರಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಅದರ ಸಪೋರ್ಟ್ ನಿಮಗೆ ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಆಯಿತಾ? ಮತ್ತು ನಿಮ್ಮ ಕೆಲಸಗಳಲ್ಲಿ ಎಲ್ಲವನ್ನ ಏಳಿಗೆನ ಹೊಂದುತ್ತೀರಾ, ಎಸ್ ಅಂತ ಬಂದಿದೆ. ಒಳ್ಳೆ ಐಡಿಯಾಗಳನ್ನು ಕೊಡೋದ್ರಲ್ಲಿ ಗಣೇಶ ಎತ್ತಿದ ಕೈ. ನಿಮಗೆಲ್ಲ ಗೊತ್ತಿದೆ ಗಣೇಶನ ಬಗ್ಗೆ. ಗಣೇಶ ಒಳ್ಳೊಳ್ಳೆ ಅವಕಾಶಗಳನ್ನು, ಐಡಿಯಾಗಳನ್ನು, ಹೊಸ ಯೋಜನೆಗಳನ್ನು ನಿಮಗೆ ತಂದುಕೊಡ್ತಾ ಇರ್ತಾನೆ. ನೀವು ಕಂಡುಹಿಡಿಯೋ ಥರನೂ ಮಾಡ್ತಾ ಇರ್ತಾನೆ. ಹುಡುಕೋದಕ್ಕೆ ಆ ದಾರಿಗಳನ್ನು ಹುಡುಕೋತೀರಾ ನಿಮ್ಮಷ್ಟಿಗೆ ನೀವು. ಅಂತಹ ದಾರಿಗಳನ್ನು ನಿಮ್ಮ ಎದುರುಗಡೆ ತಂದು ನಿಲ್ಲಿಸ್ತಾ ಇರ್ತಾನೆ, ಅವಕಾಶಗಳನ್ನು ಭಗವಂತ. ನೀವು ಅದನ್ನು ಗಮನಿಸಿ, ಅದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳಿ ಅಂತ ಬರ್ತಾ ಇದೆ. ಅಂತಃಪ್ರಜ್ಞೆಯನ್ನು ಹೇಗೆ ಜಾಗೃತಗೊಳಿಸ್ಕೊಳ್ಳೋದು? ನಾವು ಧ್ಯಾನದ ಮೂಲಕ ಆತ್ಮನ ಜೊತೆ ಮಾತಾಡಬಹುದು. ಆತ್ಮನನ್ನು ನಾವು ಕನೆಕ್ಟ್ ಮಾಡೋದಕ್ಕೆ, ಹೈಯರ್ ಸೆಲ್ಫ್ ಜೊತೆಲಿ ನಾವು ಕನೆಕ್ಟ್ ಆಗೋದಕ್ಕೆ ಏನು ಬೇಕು? ನಮಗೆ ಧ್ಯಾನದ ಶಕ್ತಿ ಬೇಕು, ವಿಶ್ವಶಕ್ತಿ ಬೇಕು. ಇದನ್ನು ಯೂಸ್ ಮಾಡ್ಕೊತಾ ಇದ್ದೀರಾ, ಮಾಡ್ಕೊಳ್ಳಿ. ಆಮೇಲೆ ನೀವು ಇವಾಗ ಒಂದು ಬೌಂಡ್ರಿ ಹಾಕ್ಕೊಂಬಿಟ್ಟಿರ್ತೀರ, ನನಗಿಷ್ಟು ಬಂದರೆ ಸಾಕು, ನಾನು ಆಮೇಲೆ ಏನಾದರೂ ಪರವಾಗಿಲ್ಲ ಅನ್ನೋ ಥರ. ಆ ಥರದ ಇದನ್ನು ಕಡಿದು ಎಕ್ಸ್ಪೆಂಡ್ ಮಾಡ್ಕೋತಾ ಇದ್ದೀರಾ. ನಿಮ್ಮ ಜೀವನದ ವಿಸ್ತಾರ ಮಾಡ್ಕೋತಾ ಇದ್ದೀರಾ. ಜೀವನದ ಆ ಕಟ್ಟುಪಾಡುಗಳನ್ನು ಹೇಗೆ ಬೌಂಡ್ರಿ ಹಾಕ್ಕೊಂಡು ಇಷ್ಟೇ ಅನ್ನೋದು ಮಾಡಿದ್ರಿ, ಇವಾಗ ಅದನ್ನು ವಿಸ್ತರಿಸ್ಕೊಳ್ತಾ ಇದ್ದೀರಾ. ನಿಮ್ಮ ಆತ್ಮನನ್ನು ಆರಾಮವಾಗಿ ಫ್ರೀಯಾಗಿ ಎಂಜಾಯ್ ಮಾಡೋದಕ್ಕೆ ಪ್ರಪಂಚದಲ್ಲಿ ಹುಟ್ಟಿರೋದೇ ನಾವು ಭೂಮಿ ಮೇಲೆ. ಈ ಭೂಮಿ ಮೇಲೆ ಇರುವಂಥದ್ದನ್ನು ಸಂತೋಷವಾಗಿ ಅನುಭವಿಸಿ, ಜೊತೆಗೆ ಆಧ್ಯಾತ್ಮಿಕವಾಗೂ ನಮ್ಮ ಆತ್ಮನನ್ನು ಉತ್ತಮ ಏಳಿಗೆಗೆ ಕರ್ಕೊಂಡೋಗಿ ನಾವು ಪರಬ್ರಹ್ಮವನ್ನು ಸೇರ್ಕೋಬೇಕು. ಅಂತಹ ಶಕ್ತಿಯನ್ನು, ಅಂತಹ ಜ್ಞಾನವನ್ನು ಗಣೇಶ ನಿಮಗೆ ಕೊಡ್ತಾ ಇದ್ದಾನೆ ನೋಡಿ. ಇಲ್ಲಿ ಕೂಡ ನಾವು ಅರ್ಥಿಗೆ ನಾವು ಕನೆಕ್ಟ್ ಆಗಬೇಕು. ಇಲ್ಲಿ ಫೈರು ಮತ್ತು ಅರ್ತ್ ಎರಡೂ ಬರ್ತಾ ಇದೆ ಪೇಜ್ ಆಫ್ ವಾಂಡ್ಸಲ್ಲಿ. ಫೈರು ಅರ್ಥ ಅಂತಂದರೆ ನಾವು ಅಗ್ನಿ ತತ್ವ ಹೊಟ್ಟೆಯ ಭಾಗದಲ್ಲಿ ಗಮನಿಸ್ತೀವಿ, ಭೂಮಿ ತತ್ವ ಮತ್ತು ಮೂಲಾಧಾರದಲ್ಲಿ ಗಮನಿಸ್ತೀವಿ. ಅಂದರೆ ನಮ್ಮ ಮನಸ್ಸನ್ನು, ನಮ್ಮ ಮೆದುಳನ್ನು ಯಾವಾಗಲೂ ಶಾಂತವಾಗಿಟ್ಕೊಂಡು ಆರಾಮವಾಗಿ ಯೋಚನೆ ಮಾಡಬೇಕು. ಒಂದೇ ಥರ ನಾವು ಯೋಚನೆ ಮಾಡೋದಲ್ಲ, ನಾನಾ ರೀತಿಯಲ್ಲಿ ಯೋಚನೆ ಮಾಡೋದ್ರಿಂದ ನಮಗೆ ಎಲ್ಲನೂ ಸುಲಭವಾಗಿರುವಂಥ ದಾರಿಗಳು ಸಿಗತ್ತೆ ಅನ್ನೋದನ್ನು ಗಣೇಶ ತಿಳಿಸ್ತಾ ಇದ್ದಾನೆ. ನೋಡಿ, ಯಾವುದೇ ಅಡೆತಡೆಗಳು ನಿಮ್ಮಂತಹ ಅಮೂಲ್ಯವಾದ ವ್ಯಕ್ತಿಯನ್ನು ಮುಚ್ಚಿಡೋದಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಯಾವುದೇ ಇಷ್ಟು ದಿವಸ ನಾವು ಏನೇನು ಫೇಲ್ಯೂರ್ ಆಗ್ತಾ ಇದೆ ಅದು ಇದು ಅಂತ ಏನೇನು ಅನ್ಕೋತಾ ಇದ್ವಿ, ಅದು ಯಾವಾಗಲೂ ಒಂದೇ ಸಮ ಅದೇ ರೀತಿ ನಡೆಯುತ್ತೆ ಅಂತಿಲ್ಲ. ನಾವು ಮರಳಿ ಯತ್ನವ ಮಾಡ್ತಾ ಇರಬೇಕು. ನಮ್ಮ ಏಳಿಗೆಯನ್ನು ನಾವು ಕಂಡುಕೊಳ್ತಾ ಹೋಗಬೇಕು. ನಾವು ಗೆಲ್ತೀವಿ ಅನ್ನೋ ಮನಸ್ಥಿತಿಯಲ್ಲೇ ಇರಬೇಕು. ಜೊತೆಗೆ ನಿಮ್ಮ ಕೈಲಾದರೆ ಸ್ವಲ್ಪ ಜನರಿಗೆ ಸೇವೆ ಮಾಡೋದನ್ನು ಪ್ರಯತ್ನಿಸಿ. ಅಂದರೆ ಏನು, ನೀವೆಲ್ಲ ನನಗೆ ದುಡ್ಡಿಲ್ಲ ಬೇರೆಯವ್ರಿಗೆ ಏನು ಕೊಡಲಿ ಅಂತ ಯೋಚನೆ ಮಾಡೋದಲ್ಲ. ನಮ್ಮ ಹತ್ರ
ರೂಪಾಯಿ ಇದ್ದರೆ 1 ರೂಪಾಯಿಯನ್ನು ದಾನ ಮಾಡಬೇಕು ಅಂತ ತಿಳಿಸ್ತಾರೆ ಗುರುಗಳು. 1 ರೂಪಾಯಿ ಕೊಡಬೇಕಾ ಅನ್ನೋದು ಯೋಚನೆ ಮಾಡೋದಾದರೆ ಇಲ್ಲ, ಹಾಗಲ್ಲ. ಇವಾಗ ಯಾವುದೋ ಒಂದು ವ್ಯಕ್ತಿಗೆ ಊಟದ ಅವಶ್ಯಕತೆ ಇದೆ, ಔಷಧಿಯ ಅವಶ್ಯಕತೆ ಇದೆ, ಅದನ್ನು ಕೊಡೋವಂಥದ್ದು ಅಷ್ಟೇ, ಹಾಗೆ ಮಾಡೋವಂಥದ್ದು. ಅಥವಾ ನಾವು ಧ್ಯಾನಕ್ಕೆ ಬಂದಿರೋರು ಏನು ಮಾಡ್ತೀವಿ ಗೊತ್ತಾ, ನಾವು ನಮ್ಮ ಕೈಲಿ ಹಣ ಇಲ್ಲ, ನಾವು ಯಾರಿಗೂ ದಾನ ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡೋರು, ಈ ಭಗವಂತನ ಕೃಪೆ ನನ್ನಲ್ಲಿ ಹರಿದು ನನ್ನಿಂದ ಹರಿತಾ ಇರುವಂತಹ ಶಕ್ತಿ ಇಡೀ ಸಮಸ್ತ ಸೃಷ್ಟಿಗೆ ಈ ಊಟವಾಗಿ, ಅನ್ನವಾಗಿ, ಇವಾಗ ಯಾರು ದಾನ ಮಾಡಬೇಕು ಅನ್ನೋವಂಥ ಶಕ್ತಿ ಇರುತ್ತೆ ನೋಡಿ, ಹಣ ಇರುತ್ತೆ ನೋಡಿ, ಅವರ ಮನಸ್ಸಿನಲ್ಲಿ ಈ ಬೆಳಕು, ನಾವು ಧ್ಯಾನ ಮಾಡುವಂಥ ಬೆಳಕು ಹೋಗಿ ಸೇರಿ ಅವರು ಸೇವೆ ಮಾಡೋ ಥರ ಮಾಡುತ್ತೆ. ಅದೇನೇ ದೊಡ್ಡ ಸೇವೆ ನಮ್ಮದು. ಆ ಥರ ಮಾಡಬಹುದು. ಇತರರಿಗೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುವ ಮೂಲಕ ನಾನು ಉತ್ತಮ ಮನುಷ್ಯನಾಗುತ್ತಿದ್ದೇನೆ ಅಂತ ನೀವು ಅಫರ್ಮೇಷನನ್ನು ಹೇಳ್ಕೊಳ್ಳಿ ಅಂತ ತಿಳಿಸ್ತಾರೆ. ಮತ್ತೆ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಗಣೇಶನ ಎನರ್ಜಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪ್ರಕೃತಿ ಬಂದಿದೆ, ನಿಮಗೆ ಪ್ರಕೃತಿ ಸಹಾಯವನ್ನು ಮಾಡುತ್ತೆ. ನಿಮ್ಮನ್ನು ಇಡೀ ವಿಶ್ವ ಪಂಚಭೂತಗಳು ನಿಮ್ಮನ್ನು ಇಷ್ಟಪಡ್ತಿದೆ, ನಿಮಗೆ ಸಪೋರ್ಟ್ ಆಗಿದೆ, ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಅದ್ರ ಬಗ್ಗೆ ಸಂತೋಷವಾಗಿ ಹೌದು ಅಂತ ನಂಬಬಹುದು. ಸೂರ್ಯ ಭಗವಂತನ ನೋಡಿ, ಇಲ್ಲಿ ನಾವು ಏನು ನೋಡಿದ್ವಿ, ಇಲ್ಲಿ ಫಸಲು, ಸಮೃದ್ಧಿ, ಅದು ಮತ್ತು ಗಿಡ, ಮೋಡ, ಆಕಾಶ, ಈ ಪಂಚಭೂತಗಳೆಲ್ಲನೂ ನಿಮಗೆ ಸಪೋರ್ಟಾಗಿ ನಿಂತಿದೆ. ಅಂದರೆ ಅದರಲ್ಲಿ ಶ್ರೀ ಗಣೇಶ ಮೊದಲನೇವನು ಮೂಲ ಆಧಾರದಿಂದ ನಿಮ್ಮನ್ನು ಸಂಪೂರ್ಣವಾಗಿ ಕ್ಲೆನ್ಸ್ ಮಾಡಿ ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ನೀವು ಧೈರ್ಯವಾಗಿ ಮುಂದುವರಿರಿ ಅನ್ನೋದು ಬರ್ತಾ ಇದೆ. ನಾನು ನನ್ನ ಕ್ರಿಯಾಶೀಲತೆಯನ್ನು ಪ್ರಕೃತಿಯೊಂದಿಗೆ ಸಂಯೋಜಿಸಿದಾಗ ಎಲ್ಲವೂ ಚೆನ್ನಾಗಿದೆ ಎಂಬ ಅರಿವಾಗುತ್ತದೆ. ಅಂದರೆ ನೀವು ಪ್ರಕೃತಿಯ ಮಡಿಲಿಗೆ ಆಗಾಗ ಸುಂದರವಾದ ಮರಗಳಿರುವಂತಹ ಜಾಗಗಳಿಗೆ ಭೇಟಿ ಕೊಡಿ ಅನ್ನೋದು ಬರ್ತಾ ಇದೆ. ಅಲ್ಲಿ ಕೂತ್ಕೊಂಡು ಗಮನಿಸಿದಾಗ, ಯೋಚನೆ ಮಾಡಿದಾಗ ಪ್ರಕೃತಿಯ ಶಕ್ತಿ ನಿಮ್ಮೊಳಗಡೆ ಹೊಸ ಚೇತನವನ್ನು ತುಂಬುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸಹಜವಾದ ಶಕ್ತಿಗಳನ್ನು ಜಾಗೃತಗೊಳಿಸುತ್ತೆ. ನಿಮ್ಮ ದೇಹದಲ್ಲಿರುವಂತಹ ಚಕ್ರಗಳಾಗಬಹುದು, ಮೂಲಾಧಾರ ಚಕ್ರ ಆಗ್ಬೋದು, ಇದನ್ನು ಜಾಗೃತಗೊಳಿಸುತ್ತೆ. ಆದ್ದರಿಂದ ನಿಮಗೆ ಸಾಕಷ್ಟು ಲಾಭನೇ ಆಗುತ್ತೆ. ನೀವು ನಡೆಯೋ ದಾರಿ ಸುಗಮವಾಗುತ್ತೆ ಅನ್ನೋದು ತೋರಿಸ್ತಾ ಇದ್ದಾರೆ ಇಲ್ಲಿ. ಇದು ಗಣೇಶನಿಂದ ಬಂದಂತಹ ಸಂದೇಶ. ನಿಮಗೆಲ್ಲ ಇದು ಸಂಬಂಧಿಸಿದರೆ, ನಿಮಗೆ ಇಷ್ಟ ಆಗೋ ರೀತಿ ಬಂದಿದ್ದರೆ ಇದನ್ನು ತೆಗೆದುಕೊಳ್ಳಿ. ಇಲ್ಲಾಂದರೆ ನೆಕ್ಸ್ಟ್ ರೀಡಿಂಗು ನಿಮ್ಮದಾಗಿರುತ್ತೆ. ನೆಕ್ಸ್ಟು ಶ್ರೀಕೃಷ್ಣನ ಸಂದೇಶವನ್ನು ಬೇಕಾದರೆ ನೀವು ಗಮನಿಸಿ, ಅದು ನಿಮಗೆ ಹೊಂದಿಕೆ ಆಗುತ್ತಾ ಅನ್ನೋದನ್ನು ಗಮನಿಸಬಹುದು. ಧನ್ಯವಾದ ಏಂಜಲ್ಸ್, ಧನ್ಯವಾದ. ಈಗ ನಾವು ಎರಡನೇ ಡೆಕ್ಕನ್ನು ಗಮನಿಸ್ತಾ ಇದ್ದೀವಿ. ನಾವು ಫೈಲ್ ನಂಬರ್ 2 ನೋಡ್ತಾ ಇದ್ದೀವಿ. ನಮಗೆ ಶ್ರೀಕೃಷ್ಣನಿಂದ ಏನು ಸಂದೇಶಗಳು ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭಗವಂತ ಕೃಷ್ಣ ನಮಗೆ ಏನನ್ನು ಕೊಡ್ತಾ ಇದ್ದಾನೆ, ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಾವು ಹೇಗಿದ್ದರೆ ನಮ್ಮ ಜೀವನದಲ್ಲಿ ಏಳಿಗೆಯನ್ನು ಹೊಂದ್ಬೋದು, ಹೊಸ ಹೊಸ ಅವಕಾಶಗಳು ಬರುತ್ತಾ, ಏನು ಬರೋದಿದೆ ಅನ್ನೋದನ್ನು ಗಮನಿಸೋಣ. ಭಗವಂತ, ನೀವು 1-2 ಸೆಕೆಂಡ್ ಪ್ರಾರ್ಥಿಸಿ. ಭಗವಂತನ ಕೃಪೆ ನಿಮ್ಮ ಮೇಲಿರಲಿ ಅಂತ, ಅವನ ಆಶೀರ್ವಾದ, ಅವನ ಮಾರ್ಗದರ್ಶನ ನಿಮಗೆ ಒಳ್ಳೆಯ ಏಳಿಗೆಯನ್ನು, ಯಶಸ್ಸನ್ನು ತಂದುಕೊಡಲಿ. ಶ್ರೀಕೃಷ್ಣನ ಮಾತುಗಳು ನಿಮ್ಮ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸಲಿ. ನೀವೇನು ಅಂದ್ಕೊಂಡಿದ್ದೀರಾ ಅದು ನೆರವೇರಲಿ.
ನಿಮಗೆ 4 ಕಾರ್ಡ್ ತೆಗಿಬೇಕು ಅಂತ ಬಂತು. ಅದಕ್ಕೋಸ್ಕರ 4 ಕಾರ್ಡನ್ನು ತೆಗೆದಿದ್ದೀನಿ. ಶ್ರೀಕೃಷ್ಣ ಯಾಕೆ ನಿಮಗೆ 4 ಕಾರ್ಡನ್ನು ತೆಗಿ ಅಂತ ಹೇಳ್ದ ಗೊತ್ತಾಗ್ತಾ ಇಲ್ಲ. ನೋಡೋಣಂತೆ ಮುಂದೆ. ನಮಸ್ತೆ. ಫೈಲ್ ನಂಬರ್ 2. ನಿಮಗೆ ಶ್ರೀಕೃಷ್ಣನ ಸಂದೇಶಗಳು ಏನೇನು ಬಂದಿದೆ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ನಂಬರ್ 6 ಬಂದಿದೆ, ಅಂದರೆ ಶುಕ್ರದೇವರ ಕೃಪೆ. ಇಲ್ಲಿ ನಾವು ಅರ್ತ್ ಎನರ್ಜಿಯನ್ನು ಗಮನಿಸ್ತಾ ಇದ್ದೀವಿ. ನಾವು ಭೂಮಿ ತಾಯಿಯ ಕೃಪೆಯನ್ನು ಗಮನಿಸ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಶ್ರೀಕೃಷ್ಣನ 2 ಹೆಂಡತಿಯರಲ್ಲಿ ಭೂಮಿ ತಾಯಿ ಕೂಡ ಒಬ್ಬಳು ಅಲ್ವಾ. ಸತ್ಯಭಾಮ ಬಂದು ಭೂಮಿ ತಾಯಿಯ ಅವತಾರ, ರುಕ್ಮಿಣಿ ಬಂದು ಮಹಾಲಕ್ಷ್ಮಿಯ ಅವತಾರ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಮಹಾಲಕ್ಷ್ಮಿಯ ನೋಡಿ, ಇಲ್ಲಿ ಇದು ಹಣವನ್ನು, ಸಂಪತ್ತನ್ನು, ನಮ್ಮ ಏಳಿಗೆಯನ್ನು, ಯಶಸ್ಸನ್ನು ತೋರಿಸುತ್ತೆ. ಭಗವಂತ ಧಾರಾಳವಾಗಿ ನಮಗೆ ದಾನವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಥರದ್ದು ಜ್ಞಾನ ಆಗಬಹುದು, ಐಶ್ವರ್ಯ ಆಗಬಹುದು, ಎಲ್ಲನೂ ನೀವೇನೇನು ಆಸೆ ಪಡ್ತೀರಾ, ಆ ಬುದ್ಧಿವಂತಿಕೆ ಆಗಬಹುದು, ಎಲ್ಲವನ್ನ ಅಂತ ಇಲ್ಲಿ ಬರ್ತಾ ಇರೋದು. ಒಳ್ಳೆಯ ಮೂಮೆಂಟ್ ಅಂದರೆ ನೀವು ಇವಾಗಿರುವಂತಹ ಪರಿಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ಹೋಗ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಒಳ್ಳೆಯ ಏಳಿಗೆಯನ್ನು ಹೊಂದುತ್ತಾ ಇದ್ದೀರಾ. ಮತ್ತು ಜೀವನದಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡುವಂತಹ ಬುದ್ಧಿವಂತಿಕೆಯನ್ನು ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ಈ 6 ಅನ್ನೋ ನಂಬರು ನಿಮ್ಮಲ್ಲಿ ಈ ಮನಸ್ಸಿನ ಭಾವನೆಗಳಾಗಬಹುದು ಮತ್ತು ನಿಮ್ಮ ಯೋಚನೆಗಳಾಗಬಹುದು, ಎಲ್ಲ ಸಕಾರಾತ್ಮಕವಾಗಿ ಬದಲಾಗ್ತಾ ಇದೆ. ಅದಕ್ಕೆ ಪರಿಹಾರಗಳನ್ನು ಕಂಡುಕೋತಾ ಇದ್ದೀರಾ. ಒಳ್ಳೆಯ ಪರಿಹಾರಗಳನ್ನು ಕಂಡುಕೊತೀರಾ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಹೀಲ್ ಮಾಡ್ಕೊತಾ ಇದ್ದೀರಾ ಭಗವಂತನ ಕೃಪೆಯಲ್ಲಿ ಅಂತ ಬರ್ತಾ ಇದೆ. ಮತ್ತು ನೀವು ಈ ಅವಕಾಶವನ್ನು ಯೂಸ್ ಮಾಡ್ಕೋಬೇಕು. ಭಗವಂತ ಯಾವಾಗ ನಮ್ಮ ಕಡೆಗೆ ತಿರುಗಿ ನೋಡ್ತಾನೆ, ಅದನ್ನು ನಾವು ಗಮನಿಸಬೇಕು. ನಮ್ಮ ಅಂತಃಪ್ರಜ್ಞೆಯ ಮೂಲಕ ಅವನ ಕರುಣೆ ತೋರಿಸಿ ನಮ್ಮನ್ನು ದಾರಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತಂದರೆ ನೀವು ಆ ಕಡೆ ಗಮನಿಸಿ, ನಿಮ್ಮ ಅಂತಃಪ್ರಜ್ಞೆಯನ್ನು ಗಮನಿಸಿ. ನಾನಲ್ಲಿದ್ದೀನಿ, ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ, ಜ್ಞಾನವನ್ನು ಕೊಡ್ತಾ ಇದ್ದೀನಿ. ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಚಕ್ರಗಳಾಗಬಹುದು, ಕೋಶಗಳಾಗಬಹುದು, ಸೂಕ್ಷ್ಮ ಶರೀರ ಆಗಬಹುದು, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಪಂಚಪ್ರಾಣಿಗಳನ್ನು, ನಮ್ಮೊಳಗಡೆ ಇರುವಂತಹ ಲೋಭ, ಮದ, ಮತ್ಸರ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಭಗವಂತ ಕೃಷ್ಣ. ನಾವು ರೆಡಿಯಾಗಿ ಓಪನ್ ಆಗಿರಬೇಕು, ಅಂದರೆ ಮುಕ್ತರಾಗಿರಬೇಕು. ಫುಲ್ ಸರೆಂಡರ್ ಆಗಿದ್ದಾಗ ಭಗವಂತ ಹೇಗೆ ಬೇಕೋ ಹಾಗೆ. ಇವಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಆಪ್ರೇಷನ್ ಥಿಯೇಟ್ರಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಆರಾಮಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಂಡ್ಬಿಟ್ಟಿರ್ತೀವಿ ಅವರು ಆಪ್ರೇಷನ್ ಮಾಡೋದಕ್ಕೆ. ಅದನ್ನು ನಿಮ್ಗೆ ಗೊತ್ತಿದೆ ಅದು ಹೇಗೆ ಅಂತ. ಆಗ ಅವರು ನೆಮ್ಮದಿಯಾಗಿ ನಮಗೇನು ಒಳ್ಳೇದು ಮಾಡಬೇಕೋ ಅದನ್ನು ಆಪ್ರೇಷನ್ ಮಾಡ್ತಾರಲ್ಲ, ಅದೇ ರೀತಿ ಶ್ರೀಕೃಷ್ಣ ನಿಮ್ಮ ಜೀವನದಲ್ಲಿ ಕೆಲಸನ ಮಾಡ್ತಾ ಇದ್ದಾನೆ. ಸಂಪೂರ್ಣವಾಗಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕ್ಲೆಂಜ್ ಮಾಡಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ. ನೀವು ಅದನ್ನು ಗಮನಿಸಬೇಕು. ಇಲ್ಲಿ ಎಷ್ಟೊಂದು ಜನ ವೃಷಭ ರಾಶಿಯವರು ಇರಬಹುದು. ನಿಮ್ಮ ಕೆಲಸ ಆಗತ್ತೆ ಅನ್ನೋದು ಬರ್ತಾ ಇದೆ. ನೀವು ಯಾವಾಗ ಸಂತೋಷವಾಗಿ ಒಬ್ರಿಗೆ ಕೊಡ್ತೀರಾ, ದಾನವನ್ನು ಮಾಡೋದನ್ನು ಕಲಿತೀರಾ, ಅದನ್ನು ಸ್ವೀಕರಿಸೋದನ್ನ ಅಥವಾ ಬೇರೆಯವರು ಕೊಡುವಂಥ ಪ್ರೀತಿನ ಸ್ವೀಕರಿಸೋದನ್ನು ಕಲಿತೀರಾ, ಅಥವಾ ಬೇರೆಯವರು ಏನು ನಿಮಗೆ ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳೋದನ್ನು ಕಲಿತೀರಾ, ಅದನ್ನು ಒಪ್ಕೊಳ್ಳೋದನ್ನು ಕಲಿತೀರಾ, ಆವಾಗ ದೊಡ್ಡ ದೊಡ್ಡ ಜೀವನದಲ್ಲಿ ಮಾರ್ಪಾಟುಗಳನ್ನು ನೋಡ್ತೀರಾ ಅಂತ ಬರ್ತಾ ಇದೆ. ಕೃಷ್ಣ ಪರಮಾತ್ಮ ಅದನ್ನೇ ತಿಳಿಸ್ತಾ ಇದ್ದಾನೆ.
ನೀವು ನಿಮ್ಮ ಒಳಗಡೆ ಆಗ್ತಾ ಇರುವಂತಹ ನೋವುಗಳಾಗ್ಬೋದು, ಬೇಜಾರುಗಳಾಗ್ಬೋದು, ನನ್ನ ಹತ್ರ ಹಂಚ್ಕೊಳ್ಳಿ. ನಾನು ನಿಮಗೆ ಪರಿಹಾರವನ್ನು ಕೊಡ್ತೀನಿ, ಒಳ್ಳೆಯ ಜೀವನವನ್ನು ಕೊಡ್ತೀನಿ. ನಾವು ಅದಕ್ಕೆ ಹೇಳೋದಲ್ವಾ, ಏನನ್ನ ಕೆಲಸ ಮಾಡಿದ್ರೆ ಕೃಷ್ಣಾರ್ಪಣ ಮಸ್ತು ಅಂತ. ಏನಕ್ಕೆ ಹೇಳ್ತೀವಿ ಕೃಷ್ಣಾರ್ಪಣ ಮಸ್ತು ಅಂತಂದರೆ, ನಾವು ಏನೇ ಕೆಲಸ ಮಾಡಲಿ, ದಾನ ಮಾಡಲಿ, ಏನೇ ಮಾಡಲಿ, ಅದನ್ನು ಸ್ವೀಕರಿಸುವಂಥ ಇದು ಅವ್ರಿಗಿದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಅವರಿಂದ ನಮಗೆ ನೆಗೆಟಿವ್ ಎನರ್ಜಿ ಬರುತ್ತಾ ಅಥವಾ ಪಾಸಿಟಿವ್ ಎನರ್ಜಿ ಬರುತ್ತಾ ಧ್ಯಾನ ಮಾಡೋದ್ರಿಂದ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡುವಂಥ ಕೆಲಸವನ್ನು ಶ್ರೀ ಕೃಷ್ಣನಿಗೆ ಸಮರ್ಪಿಸಿದಾಗ ಅವನು ಅದನ್ನು ಫಿಲ್ಟ್ರ್ ಮಾಡಿ ನಮಗೇನು ಬೇಕೋ ಅದನ್ನು ಮಾತ್ರ ಕೊಟ್ಟು ಭಗವಂತ ಬೇಡವಾಗಿರೋದನ್ನು ಅವನೇ ಇಟ್ಕೋತಾನೆ. ಹಾಗಾಗಿ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಫಸ್ಟ್ ಹೇಳಬೇಕು ಅನ್ನೋದನ್ನು ತಿಳ್ಕೊತೀವಿ. ಭಗವಂತನ ಹತ್ರ ನೀವು ಮಾತಾಡೋದ್ರಿಂದ, ನಿಮ್ಮ ಅಂತಃಪ್ರಜ್ಞೆ ಹತ್ರ ಮಾತಾಡೋದ್ರಿಂದ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯ ಏಳಿಗೆಯನ್ನು ಕಾಣಬಹುದು. ಮತ್ತು ಏನು ನಡೆದಿದೆ ಅದನ್ನು ಬಿಟ್ಟು ಮುಂದೆ ಬನ್ನಿ, ಅದನ್ನು ಮರೆತು ಮುಂದೆ ಬನ್ನಿ. ಮುಂದೆ ಇವಾಗ ಪ್ರೆಸೆಂಟಲ್ಲಿ ಬದುಕಿ ಅಂತ ಹೇಳ್ತಾ ಇದ್ದಾರೆ, ವಾಸ್ತವದಲ್ಲಿ ಬದುಕಿ. ನೀವು ಭವಿಷ್ಯತ್ತನ್ನು ಗಮನಿಸ್ಕೊಂಡು ಭಯ ಬೀಳೋದು, ಮತ್ತು ನಿಮ್ಮ ಹಿಂದಿನ ಏನದು ಭೂತಕಾಲವನ್ನು ನೆನೆಸ್ಕೊಂಡು ಯೋಚನೆ ಮಾಡೋದು ಅದೆಲ್ಲ ಸರಿ. ಅದನ್ನು ಬಿಟ್ಟು ಮುಂದೆ ಬನ್ನಿ, ವಾಸ್ತವದಲ್ಲಿ ಬದುಕಿ ಅಂತ ಬರ್ತಾ ಇದೆ. ನಿಮಗೋಸ್ಕರ ಒಳ್ಳೆಯ ಅವಕಾಶಗಳನ್ನು ಯೂನಿವರ್ಸ್ ತಂದುಕೊಡ್ತಾ ಇದೆ. ಒಳ್ಳೆಯ ಜೀವನ ನಿಮ್ದಾಗುತ್ತೆ. ಗಮನಿಸಿ, ಮೌನವಾಗಿ ಪ್ರಾರ್ಥಿಸಿ ಅಂತ ಬರ್ತಾ ಇದೆ. ನೀವು ಮೌನದ ಮೂಲಕ ಹಾಗೂ ಧ್ಯಾನದ ಮೂಲಕ ನಿಮ್ಮ ಗಮನವನ್ನು ಒಳಮುಖವಾಗಿಸಿ. ಇವಾಗ ಬಾಹ್ಯವಾಗಿರುವಂತಹ ನಿಮ್ಮ ಗಮನ ಒಳಮುಖವಾಗಿಸಿ, ನಿಮ್ಮ ಅಂತರಾಳಕ್ಕಿಳಿದು ನಿಮ್ಮ ಒಳಗಿನ ಶಕ್ತಿಯನ್ನು ಗಮನಿಸಿ ಅಂತ ಬರ್ತಾ ಇದೆ. ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀವು ಕೂಡ ಭಗವಂತನ ಒಂದು ಕಣ, ಭಗವಂತನ ಒಂದು ಪ್ರತಿರೂಪ. ನೀವು ಹೆಚ್ಚು ಮೌನವಾಗಿದ್ದಷ್ಟು ನಿಮ್ಮ ಅಂತಃಪ್ರಜ್ಞೆಯ ಶಕ್ತಿ ಹೆಚ್ಚಾಗತ್ತೆ. ನಿಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಸಹ ಬರುತ್ತೆ. ಕ್ಷಮಿಸಿ. ಕೆಲವೊಂದು ಸರ್ತಿ ನಾವು ಮಾಡ್ತಾ ಇರೋ ಕೆಲಸ ಅಸಾಧ್ಯ ಅಂತ ಅನ್ನಿಸ್ಬೋದು. ಆದರೆ ನಿಮ್ಮ ಕೈಲಿ ಎಲ್ಲವೂ ಸಾಧ್ಯ. ನಿಮ್ಮ ಕೈಲಿ ಎಲ್ಲ ಅತ್ಯುತ್ತಮವಾದ ರಿಸಲ್ಟನ್ನು ಕೊಡುವಂತಹ ಶಕ್ತಿ ನಿಮ್ಮಲ್ಲಿದೆ ಅಂತ ಭಗವಂತ ತಿಳಿಸ್ತಾ ಇದ್ದಾನೆ. ಕ್ಷಮಿಸಿ. ಭಗವಂತ ನಿಮ್ಮೊಳಗಡೆ ನೀವು ಆರಾಮವಾಗಿ ಧ್ಯಾನದ ಮೂಲಕ, ಮೌನದ ಮೂಲಕ ಸಂಪರ್ಕಿಸಿದಾಗ ನಿಮ್ಮೊಳಗಡೆ ನಿಮ್ಮ ಅಂತಃಪ್ರಜ್ಞೆಯಲ್ಲಿರುವಂಥ ಶಕ್ತಿ ಹೊರಗಡೆ ಬರುತ್ತೆ. ಐಡಿಯಾಗಳಾಗಬಹುದು, ಮುಂದಿನ ಜೀವನ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋದಾಗ್ಬೋದು, ಎಲ್ಲವನ್ನು ಭಗವಂತ ಈಜಿಯಾಗಿ ನಿಮಗೆ ತಿಳಿಸ್ತಾನೆ ಅಂತ ಬರ್ತಾ ಇದೆ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಳಿ. ಅದನ್ನು ಗೊಳಿಸ್ಕೊಳ್ಳೋದಕ್ಕೆ ಆಂತರಿಕ ಮಾರ್ಗದರ್ಶಿಯನ್ನು ಜಾಗೃತಗೊಳಿಸುವ ಅವಶ್ಯಕತೆ ಇದೆ. ಅಂದರೆ ಧ್ಯಾನ, ಮೌನವಾಗಿರೋದು ಎಲ್ಲನೂ ನಿಮ್ಮ ಅಂತಃಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತೆ. ನಿಮ್ಮ ಅಂತರಾಳದಲ್ಲಿರುವಂತಹ ಶ್ರೀಕೃಷ್ಣನ ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತಗೊಳಿಸ್ಕೊಳ್ಳೋದಕ್ಕೆ ನೀವು ಮನಸ್ಸನ್ನು ಶಾಂತಗೊಳಿಸಬೇಕು, ಮೆದುಳನ್ನು ಶಾಂತಗೊಳಿಸಬೇಕು, ಮೌನವಾಗಿಸಬೇಕು. ಧ್ಯಾನ ಅಂದ್ರೇನು? ನಮ್ಮ ಆಲೋಚನೆಗಳು, ಮನಸ್ಸು, ಬುದ್ಧಿ ಮತ್ತು ನಮ್ಮ ದೇಹವನ್ನು ಸೈಲೆಂಟಾಗಿ ಒಂದು ಕಡೆ ಸ್ಥಿರವಾಗಿಸೋದು, ನಿಶ್ಚಲವಾಗಿ ಕೂಡಿಸೋದು. ಆಗ ಶಾಂತಗೊಳ್ತಾ ಹೋಗುತ್ತೆ ಒಂದೊಂದು. ಆಗ ನಮ್ಮ ಒಳಗಡೆ ಇರುವಂತಹ ಶ್ರೀಕೃಷ್ಣನ ಮಾತುಗಳು ನಮಗೆ ಕೇಳಿಸುತ್ತೆ. ಈ ವಿಧಾನನ ಫಾಲೋ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಬರ್ತಾ ಇದೆ. ನೀವು ಬೇಡದೇ ಇರುವಂತಹ ಯೋಚನೆಗಳನ್ನು ನಿಮ್ಮಿಂದ ಹೊರ ಹಾಕೋಕ್ಕಾಗಲಿ, ದೇಹದ ಆರೋಗ್ಯವನ್ನು ಮತ್ತೆ ಪಡ್ಕೊಳ್ಳೋದಕ್ಕಾಗಲಿ
ನಿಮಗೆ ಮೌನ ಅವಶ್ಯಕವಾಗಿದೆ, ಧ್ಯಾನ ಅವಶ್ಯಕವಾಗಿದೆ ಅಂತ ಬರ್ತಾ ಇದೆ. ಆಳವಾದ ಮೌನದಲ್ಲಿ ನನ್ನ ಆತ್ಮದ ಧ್ವನಿಯನ್ನು ನಾನು ಆಲಿಸುತ್ತೇನೆ ಅಂತ ಅಫರ್ಮೇಷನ್ ಹೇಳ್ಕೊಳ್ಳಿ ಅಂತ ಬರ್ತಾ ಇದೆ. ನೋಡಿ, ಟವರ್ ಕಾರ್ಡ್ ಬಂದಿದೆ ಇಲ್ಲಿ. ಇದು ಫೈರ್ ಎಲಿಮೆಂಟನ್ನು ತೋರಿಸುತ್ತೆ. ಇದು 16ನೇ ನಂಬರನ್ನು ತೋರಿಸ್ತಾ ಇದೆ. ಅಂದರೆ ನೀವು ಶನಿ ಮಹಾತ್ಮನ ಶಕ್ತಿಯನ್ನು ಇಲ್ಲಿ ಗಮನಿಸಬಹುದು. ನಮ್ಮ ಪೂರ್ವಜನ್ಮದ ಕರ್ಮಗಳು, ಇದ್ರ ಮೇರೆಗೆ ಈ ಜನ್ಮದಲ್ಲಿ ನಾವು ಏನನ್ನು ಪಡ್ಕೋತಾ ಇದ್ದೀವಿ, ಏನನ್ನು ಅನುಭವಿಸ್ತಾ ಇದ್ದೀವಿ, ಏಳಿಗೆಯನ್ನು ಹೊಂದೋದಾಗಬಹುದು, ದುಡ್ಡು, ಹಣ, ಕಾಸು, ಆರ್ಥಿಕ ಸಮಸ್ಯೆ ಆಗಬಹುದು, ಏನೇ ಆಗಲಿ ಆ ಭಗವಂತನ ಕೃಪೆ ಇರಬೇಕು, ಶನಿ ಮಹಾತ್ಮನ ಆಶೀರ್ವಾದ ಇರಬೇಕು ಚೆನ್ನಾಗಿ ನಡೆಯೋದಕ್ಕೆ. ಅದನ್ನು ಈ ಶನಿ ಮಹಾತ್ಮ ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಇದ್ದಾನೆ. ಅವನು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟ ಅನ್ನೋದು ನಿಮಗೆ ಗೊತ್ತಿದೆ. ಶನಿ ಮಹಾತ್ಮನ ಕತೆ ಕೈಲಾಸ ಅವರೇ ಶನ್ಮಾತ್ಮ ಹೇಳ್ತಾನೆ, ಮನುಷ್ಯ ಕೈಲಾಸ ಪರ್ವತವನ್ನು ಹತ್ತಿದಷ್ಟು ಕಷ್ಟ ಇರುತ್ತೆ ಜೀವನ ಅಂತ. ಅಂದರೆ ನಮ್ಮ ಜೀವನ ಎಲ್ಲ ನೀವೆಲ್ಲನೂ ಗಮನಿಸಿದ್ದೀರ, ಹಾಗೇ ಇರೋದು. ಅಂದರೆ ಹತ್ತಿ ಹೋಗ್ತಾ ಇದ್ದೀವಿ ಟವರನ್ನು, ಆದರೆ ಎಲ್ಲಿಂದ ಹೇಗೆ ಬೀಳ್ತೀವಿ, ಎಲ್ಲಿ ಏನು ಅಪಘಾತ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಇಷ್ಟು ದಿವಸ ನಿಮ್ಮ ಜೀವನದಲ್ಲಿ ಏನಾಗಿತ್ತು ಅದನ್ನೆಲ್ಲ ಮರ್ತಿದ್ದೀರಾ ನೀವು. ಅದನ್ನು ಬಿಟ್ಟಾಕಿ ಮುಂದೆ ಹೋಗ್ತಾ ಇದ್ದೀರಾ. ಅದು ಬಿಡಿ ಅಂತಲೂ ಬರ್ತಾ ಇದೆ. ಶ್ರೀಕೃಷ್ಣ ಹೇಳ್ತಾ ಇರೋದು, ಈಗಾಗಲೇ ನೀವು ಬಿಟ್ಟಿದ್ರೆ, ಮುಂದೆ ಬಂದಿದ್ರೆ, ಅಥವಾ ಬಿಡದಿರ ಇದ್ರೆ ಬಿಟ್ಟಾಕಿ, ಬಿಟ್ಟಿದ್ರೆ ಹೀಗೆ ಮುಂದುವರಿರಿ. ನಿಮಗೆ ಶನಿದೇವರ ಕೃಪೆನೂ ಇದೆ, ನಿಮಗೆ ಒಳ್ಳೆಯ ಏಳಿಗೆಯನ್ನು ತಂದು ಕೊಡ್ತಾ ಇದ್ದಾನೆ ಭಗವಂತ ಅಂತ ತಿಳಿಸ್ತಾ ಇದ್ದಾರೆ. ನಾವೀಗ ಈ ಟವರನ್ನು ಹತ್ತಿ ಹೋಗ್ತಾ ಇದ್ದೀವಿ ಅಂತ ಭಾವಿಸೋದಾದರೆ ನಾವು ಯಾವತ್ತೂ ಕೆಳಗಡೆ ಬೀಳೋದಿಲ್ಲ. ಆ ಥರ ಶನಿ ಮಹಾತ್ಮ ನಮಗೆ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲವಾಗಿ ನಮ್ಮ ಏಳಿಗೆಯನ್ನು ತಂದುಕೊಡ್ತಾ ಇದ್ದಾನೆ. ಸಡನ್ನಾಗಿ ಬದಲಾವಣೆಗಳನ್ನು ಜೀವನದಲ್ಲಿ ನೋಡ್ತಾ ಇದ್ದೀರಾ. ಮತ್ತು ನೀವು ಒಳ್ಳೆಯ ಉನ್ನತ ಮಟ್ಟಕ್ಕೆ, ಅಂದರೆ ತುದಿಯನ್ನು ತಲುಪಿ ಕಿರೀಟವನ್ನು ಪಡ್ಕೊಳ್ಳುವಂತಹ ಸ್ಥಿತಿಗೆ ಹೋಗ್ತಾ ಇದ್ದೀರಾ. ಅದನ್ನು ನೀವು ಯಾವಾಗ ನಿಮ್ಮನ್ನು ನೀವು ಜಾಗೃತ ಮಾಡ್ಕೋತೀರಾ ಅಂತ ಪ್ರಜ್ಞೆಯನ್ನು ಅದರ ಜೊತೆಲಿ ಮಾತಾಡ್ತೀರಾ, ಅದರ ಹೇಳಿದ್ದನ್ನು ಕೇಳಿ ನಡೀತೀರಾ, ಆವಾಗ ನೀವು ಈ ಟವರನ್ನು ಹತ್ತಿ ಈ ಕಿರೀಟವನ್ನು ಧರಿಸುವಂಥ ಶಕ್ತಿ ಶನಿ ಮಹಾತ್ಮ ಮತ್ತು ಕೃಷ್ಣ ಇಬ್ಬರು ಕೊಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ನೀವು ಇಂತಹ ಏಳಿಗೆಯನ್ನು ಇದನ್ನು ಹೊಂದಬೇಕು ಅಂತಂದರೆ ಅದರ ಜೊತೆಗೆ ನೀವು ನೋಡಿ, ಇಲ್ಲಿ ಟವರ್ ಬಂದಿದೆ, ಜೊತೆಗೆ ಇಲ್ಲಿ ನೋಡಿ, ಇಲ್ಲೂ ಈ ಕಂಬವನ್ನು ಗಮನಿಸ್ತಾ ಇದ್ದೀರಾ. ನೀವು ಅದ್ಭುತವಾದ ವ್ಯಕ್ತಿ, ನೀವು ಭಗವಂತನ ಪ್ರತಿರೂಪ, ಭಗವಂತನ ಒಂದು ಕಣ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ ನೋಡಿ. ನೀವು ಒಂದು ಬ್ರೈಟ್ ಲೈಟ್, ನೀವು ಒಂದು ಅದ್ಭುತವಾದ ವ್ಯಕ್ತಿತ್ವ, ಕೃಷ್ಣನ ಅಂಶವನ್ನು ಹೊಂದಿರುವಂತಹ ವ್ಯಕ್ತಿತ್ವ, ಭೂಮಿ ಮೇಲೆ ಹುಟ್ಟಿರುವಂತಹ ನಕ್ಷತ್ರ. ಹಾಗಾಗಿ ನಿಮ್ಮನ್ನು ನೀವು ಮುಚ್ಚಿಟ್ಕೊಳ್ಳೋದನ್ನು ಮಾಡ್ಕೋಬೇಡಿ, ನಿಮ್ಮನ್ನು ನೀವು ಅಭಿವ್ಯಕ್ತಿಗೊಳಿಸಿ. ನೀವು ಅವಾಗ ಶನ್ಮಹಾತ್ಮ ಧೈರ್ಯ ಕೊಡೋದೇ ಹಾಗೆ, ಕೃಷ್ಣ ಹೇಳಿರೋದು ಹಾಗೆ, ಅವನ ಜೀವನನ ನೋಡಿದ್ದೀರ. ನೀವು ಅವಾಗ ಪ್ರಪಂಚಕ್ಕೆ ನಿಮ್ಮನ್ನು ನೀವು ತೆರವುಗೊಳಿಸಿದಾಗ ಉನ್ನತವಾದ ಒಂದು 10 ಜನಕ್ಕೆ ಲೀಡರ್ ಆಗಿ ನಿಲ್ಲುವಂಥ ಕೆಪಾಸಿಟಿ ಇರುವಂತಹವರು ನೀವು, ಒಂದು ಬ್ರೈಟ್ ಆದ ಅಮೂಲ್ಯವಾದ ಮಣಿ ನೀವು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನೀವು ಬೇಕಾದ್ರೆ ನಿಮಗೆ ಸಹಾಯ ಮಾಡೋದಕ್ಕೆ ಶಮಾನಿಕ್ ಅನಿಮಲ್ಗಳನ್ನು ಯೂಸ್ ಮಾಡ್ಕೋಬಹುದು ನಿಮ್ಮ ಏಳಿಗೆಗೋಸ್ಕರ. ಈ ಮೌನವನ್ನು ಮಾಡ್ತಾ, ಮೌನ ಧ್ಯಾನದಿಂದ ನಾವು ಶಮಾನಿಕ್ ಅನಿಮಲ್ಗಳನ್ನು ಮೀಟ್ ಮಾಡ್ತೀವಿ ಅಂತ ಪ್ರಜ್ಞೆಯಿಂದ ಏಂಜಲ್ಸು, ಆಸ್ಟ್ರಲ್ ಮಾಸ್ಟರ್ಸ್ ಮತ್ತು
ದೇವತೆಗಳನ್ನಾಗ್ಬೋದು, ಗುರುಗಳನ್ನಾಗಬಹುದು, ನಮ್ಮ ಶಮಾನಿಕ ಅನಿಮಲ್ಗಳನ್ನಾಗಬಹುದು, ಮೌನ ಮತ್ತು ಧ್ಯಾನದ ಮೂಲಕ ನಾವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗೋದು. ನಿಮ್ಮ ಅಂತಃಪ್ರಜ್ಞೆಯ ಮೂಲಕ ನಮಗೋಸ್ಕರ ಸಹಾಯ ಮಾಡೋಕ್ಕಿರುವಂತಹ ಇಂತಹ ದಿವ್ಯವಾದ ದೇವತೆಗಳನ್ನು, ಮರಗಿಡಗಳನ್ನು, ಪ್ರಕೃತಿಯನ್ನು ಮತ್ತು ಪ್ರಾಣಿಗಳನ್ನು ಯೂಸ್ ಮಾಡ್ಕೋಬೇಕು ನಾವು. ನಮ್ಮದೇ ಆದ ಪ್ರಾಣಿಗಳು, ಪಕ್ಷಿಗಳು ಅಂತಿರುತ್ತೆ. ಪಕ್ಷಿಗಳು ಬೇಕಾದರೂ ಇರಬಹುದು, ಶಮಾನಿಕ್ ಅನಿಮಲ್ಸ್ ಅಂದರೆ. ಅದನ್ನು ನೀವು ಗುರುತಿಸಿ, ನೀವು ಧ್ಯಾನದ ಮೂಲಕ ನಿಮ್ಮ ಶಮಾನಿಕ್ ಅನಿಮಲನ್ನು ಗುರುತಿಸಿ ಅದರ ಸಹಾಯವನ್ನು ಪಡ್ಕೊಳ್ಳಿ. ನಂಗೆ ಬಂದು ಸಹಾಯ ಮಾಡು ಅಂತ ಹೇಳಿ ಬಂದು ಮಾಡುತ್ತೆ. ನಿಮ್ಮ ಚೇತನ ಪ್ರಾಣಿಯೊಂದಿಗೆ ವೈಯಕ್ತಿಕ ಸಂಬಂಧವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಚೇತನ ಪ್ರಾಣವನ್ನು ಆರಿಸಿ ಮತ್ತು ಧ್ಯಾನ ಮಾಡಿ. ಕನಸಿನ ಸಮಯ ಪ್ರಾಜ್ಞಾಸ್ಥಿತಿಗಳಲ್ಲಿ ಜಾಗೃತಿಗೊಳ್ಳಲಿ. ನಿಮ್ಮ ಕನಸು ಏನಾಗಿದೆ ಅದು ಸಾಕಾರಗೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ನಿಮಗೆ ಜೀವನದಲ್ಲಿ ಮುಂದೆ ನಡೆಯೋದಕ್ಕೆ ಸಪೋರ್ಟ್ ಆಗಿ ಇವಾಗ ಭಗವಂತನನ್ನು ಎಲ್ಲರನ್ನ ಗಮನಿಸಿದ್ದೀರ. ಅವ್ರದ್ದೇ ಆದ ವಾಹನಗಳಿದೆ. ನಮಗೂ ಅಷ್ಟೇ, ಮನುಷ್ಯರಿಗೆ ಶಮಾನಿಕ ಅನಿಮಲ್ಸ್ ಅಂತ ನಮ್ಮದೇ ಆದ ಪ್ರಾಣಿಗಳಿರುತ್ತೆ. ಹಾಗೆಯೇ ನೀವು ಪಂಚಾಂಗದಲ್ಲಿ ಹೆಸರುಗಳನ್ನು, ರಾಶಿಯನ್ನು, ನಕ್ಷತ್ರವನ್ನು ಗಮನಿಸಿದಾಗ ನೀವು ನೋಡಿರಬಹುದು. ವೃಷಭ ರಾಶಿಯವ್ರಿಗೆ ಇಲಿ, ಸಿಂಹ ರಾಶಿಯವ್ರಿಗೆ ಪುಬ್ಬ ನಕ್ಷತ್ರದವ್ರಿಗೆ ಹಾವು, ಹಾಗೆ ವೃಷಭ ರಾಶಿಯವ್ರಿಗೆ ಹಾವು, ಸಿಂಹರಾಶಿಯವ್ರಿಗೆ ಇಲಿ, ಆ ಥರ ಎಲ್ಲ ಬರುತ್ತೆ. ನೀವು ಗಮನಿಸಿರ್ಬೋದು. ಅದನ್ನು ನಾವು ಪ್ರಾರ್ಥಿಸ್ತಾ ನಾವು ಆ ಶಕ್ತಿಯನ್ನು ಪಡ್ಕೋಬಹುದು. ನೋಡಿ, ಈ ಥರ ಅಫರ್ಮೇಷನನ್ನು ಹೇಳ್ಕೊಳ್ಳಿ ಅಂತ ಬರ್ತಿದೆ. ನಾನು ಸಂಪರ್ಕಿಸುತ್ತಿರುವ ಶಮಾನಿಕ್ ಪ್ರಾಣಿ ಚೇತನವು ಸರಿಯಾದ ದಿಕ್ಕಿನಲ್ಲಿ ಸಾಗಲು, ಹೊಸ ಪ್ರಯಾಣಕ್ಕಾಗಿ, ಸಾಹಸಗಳಿಗೆ ನನ್ನ ದಾರಿಯಲ್ಲಿ ಸಾಗುವ ಮೂಲಕ ನನಗೆ ಸಹಾಯ ಮಾಡುತ್ತದೆ. ಸೂಕ್ತ ಗುಣಗಳನ್ನು ಮಾರ್ಗದರ್ಶಿಯಾಗಿ ನೀಡ್ತಾ ಇದೆ ಅನ್ನೋದನ್ನು ಭಗವಂತ. ಈ ಥರ ನೀವು ಅಫರ್ಮೇಷನ್ ಮಾಡಿಕೊಂಡಾಗ ಆ ಪ್ರಾಣಿಗಳ ಜೊತೆಲಿ ನೀವು ಕನೆಕ್ಟ್ ಆಗಬಹುದು. ಹೇಗೆ ಕೃಷ್ಣನ ಸುತ್ತ ಹಸುಗಳಿರ್ತಾ ಇತ್ತು, ಬೇರೆದೆಲ್ಲನೂ ನೀವು ಗಮನಿಸಬಹುದು ಅಲ್ವಾ? ಹಾಗೆ ನೋಡಿ, ನೆಕ್ಸ್ಟ್ ಕಾರ್ಡ್ ಬಂದು 6 ಬಂದಿದೆ. ಇಲ್ಲೂ 6 ಬಂದಿದೆ, ಇಲ್ಲೂ 6 ಬಂದಿದೆ. ಆದರೆ 1 6 ಸೇರಿ 7 ಆಗುತ್ತೆ. ಇಲ್ಲಿ ಶುಕ್ರದೇವರು, ಷಣ್ಮಹಾತ್ಮ. ಶುಕ್ರದೇವರು ಅಂದರೆ ಶ್ರೀಕೃಷ್ಣನ ಅದೃಷ್ಟದ ನಂಬರ್ ಆಗಿರಬಹುದು. ನಂಬರ್ 1 ಬರ್ತಾ ಇದೆ ಇಲ್ಲಿ ಕೊನೆಯಲ್ಲಿ ನೋಡಿ. ಇದು ನಂಬರ್ 1 ಅಂದರೆ ಸೂರ್ಯನ ಶಕ್ತಿ, ಎಲ್ಲನೂ ಪ್ರಾಣಶಕ್ತಿ ನಿಮ್ಮಲ್ಲಿ ಹೆಚ್ಚಾಗಿ ಚೆನ್ನಾಗಿ ನಿಮ್ಮೊಳಗಡೆ ಬಂದು ಸೇರ್ತಾ ಇದೆ ಅನ್ನೋದು ಅರ್ಥ. ಇಲ್ಲಿ ಫೈರ್ ಎನರ್ಜಿ, ಇಲ್ಲ ಅರ್ತ್ ಎನರ್ಜಿ, ಇಲ್ಲಿ ಏರ್ ಎನರ್ಜಿ, ಇಲ್ಲಿ ಗಾಳಿಯ ತತ್ವ ಅನಾಹತ ಚಕ್ರನ ಸೂಚಿಸ್ತಾ ಇದೆ. ನಿಮಗೆ ಸಾಕಷ್ಟು ನೋವುಗಳಾಗಿರಬಹುದು ಹಿಂದೆ, ಆದರೆ ಎಲ್ಲವನ್ನ ದಾಟಿ ನೀವು ಎಲ್ಲವನ್ನ ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ. ನಿಮ್ಮನ್ನು ನೀವು ಆ ಕಡೆ ಇರುವಂತಹ ಒಳ್ಳೆಯ ಮಾರ್ಗಕ್ಕೆ, ಒಳ್ಳೆಯ ಊರಿಗೆ ಹೋಗಿ ಸೇರ್ತಾ ಇದೆ ನಿಮ್ಮ ಮನಸ್ಸು. ನೀವು ಒಳ್ಳೆಯ ಮಾರ್ಗವನ್ನು ಆರಿಸ್ಕೊಳ್ತಾ ಇದ್ದೀರಾ ಅನ್ನೋದು ಬರ್ತಾ ಇದೆ. ಇದೆಲ್ಲ ಸ್ವಾರ್ಟ್ಸ್ ಏನಿದೆ, ಇದು ನಿಮ್ಗಾಗಿರುವಂತಹ ನೋವುಗಳು, ದುಃಖ, ಬೇಜಾರು ಎಲ್ಲ ಇರಬಹುದು. ಅದನ್ನೆಲ್ಲ ಬಿಟ್ಟಾಗ್ತಾ ಇದ್ದೀರಾ. ಬಿಟ್ಟು ಸರಿ, ನಾನು ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು, ಭೂಮಿ ಮೇಲೆ ಹುಟ್ಟಿದ ಮೇಲೆ ಅನ್ನೋ ನಿಟ್ಟಿನಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ದೊಡ್ಡದಾದ ಚೇಂಜಸನ್ನು ನಿಮ್ಮ ಲೈಫಲ್ಲಿ ತರಬೇಕು ಅಂತ ಮುಂದೆ ಹೋಗ್ತಿದ್ದೀರಾ. ನೀವು ಎಲ್ಲನ ರಿಲೀಸ್ ಮಾಡಿಬಿಟ್ಬಿಡ್ತಾ ಇದ್ದೀರಾ, ನೆಗೆಟಿವಿಟಿನ. ನಿಮ್ಮ ಮನಸ್ಸು, ಹೃದಯ, ನಿಮ್ಮ ಭಾವನೆಗಳಲ್ಲಿ ಇರುವಂತಹ ನೋವು, ಅದೆಲ್ಲನೂ ಏನಾಗುತ್ತೆ, ನಮ್ಮ ನೋವುಗಳು ಲಂಗ್ಸಲ್ಲಿ ಮತ್ತು ತೊಡೆಗಳಲ್ಲಿ ಕಾಯಿಲೆಗಳಾಗಿ ಸೇರಿಕೊಳ್ಳುತ್ತೆ, ಮೊಣಕಾಲಲ್ಲಿ ಎಲ್ಲನೂ. ಅದನ್ನು ಫುಲ್ಲು ರಿಲೀಸ್ ಮಾಡಿ ನೀವು ಧ್ಯಾನದ ಮೂಲಕ, ಮೌನದ ಮೂಲಕ ನೀವು ಮುಂದೆ ಸಾಗ್ತಾ ಇದ್ದೀರಾ. ಎಂತಹ ಒಳ್ಳೆಯ ಮಾಹಿತಿ ಅಲ್ಲ. ನೀವು ಎಲ್ಲಿ ನಿಂತು ಬಿಟ್ಟಿದ್ರಿ ಜೀವನದಲ್ಲಿ, ನೋವುಗಳಲ್ಲಿ, ಅದೇ ದುಃಖದಲ್ಲಿ, ಅದೇ ಯೋಚನೆಯಲ್ಲಿ ನಿಂತು ಬಿಟ್ಟಿದ್ರಲ್ಲ, ಅಲ್ಲಿಂದ ವಾಪಸ್ಸು ನೀವು ಹೇಗಿದ್ರಿ ಮೊದಲು, ನೀವು ಈ ಎಲ್ಲ ಕಷ್ಟಗಳು ಶುರುವಾಗೋದಕ್ಕೆ ಮುಂಚೆ ಹೇಗೆ ಹೆಲ್ದಿಯಾಗಿದ್ರಿ, ಯಾವ ರೀತಿ ನಿಮ್ಮ ಮನಸ್ಸಿತ್ತು, ಅದೇ ರೀತಿ ಮನಸ್ಸಿಗೆ ಮರಳುತ್ತಾ ಇದೆ.
ನೀವೇನೇನು ಮಿಸ್ ಮಾಡ್ಕೊಂಡಿದ್ರಿ ಅದನ್ನೆಲ್ಲನೂ ನೀವು ಜ್ಞಾಪಿಸ್ಕೊಳ್ತಾ ನಿಮ್ಮೊಳಗಡೆ ಇರುವಂತಹ ಅದರಿಂದ ಇವಾಗ ನಿಮ್ಗೆ ಏನೇನು ನೋವಾಗಿದೆ ಅದರಿಂದ ನಿಮ್ಮೊಳಗಡೆ ನಕಾರಾತ್ಮಕ ವ್ಯಕ್ತಿತ್ವ ಇದಾಗಿರುತ್ತೆ. ನೀವು ಎಲ್ಲ ಬಿಟ್ಟು ಹೋಗ್ತಾ ಇದ್ದೀರಾ ಇವಾಗ ಅಲ್ವಾ, ಎಲ್ಲನೂ ಬಿಟ್ಟಾಗ್ತಾ ಇದ್ದೀರಾ. ಜೊತೆಗೆ ನೀವೇನು ಮಾಡಬೇಕು, ಆ ನೋವುಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ, ಪರವಾಗಿಲ್ಲ. ನೋವಾದ್ರೂ ಈಗ ನೆನೆಸ್ಕೊಳ್ರಿ, ಪರವಾಗಿಲ್ಲ. ಅದನ್ನು ಬಿಟ್ಟಾಗ್ತಾ ಇದ್ದೀನಿ, ನಕಾರಾತ್ಮಕ ವ್ಯಕ್ತಿತ್ವ ಅದನ್ನೆಲ್ಲ ನೋವನ್ನು ಹೊರ ಹಾಕ್ತಾ ಇದ್ದೀನಿ ಅಂತ ಮುಂದೆ ಹೋಗ್ತೀರಾ. ಆ ಶಕ್ತಿ ನಿಮಗೆ ಕೃಷ್ಣ ಕೊಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಯೋಚನೆ ಮಾಡೋದು, ನಿರಂತರವಾಗಿ ನೋವಿನಲ್ಲೇ ಇರೋದು, ನಿರಂತರವಾಗಿ ಅಳೋದು, ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಅದನ್ನು ಹೆಚ್ಚಿಸ್ಕೊಳ್ಳಿ ಧ್ಯಾನದ ಮೂಲಕ, ಮೌನದ ಮೂಲಕ. ಮತ್ತು ಕೆಟ್ಟದಾಗಿ ಮಾತನಾಡುವ ಮನಸ್ಥಿತಿ, ಆ ನೋವು, ಕಿರ್ಚಾಡೋದು, ಕೂಗಾಡೋದು, ಎಲ್ಲ ಒಡೆದಾಕೋದು, ಅಂತಹ ಗುಣಗಳಿಂದ ಹೊರಬನ್ನಿ ಅಂತ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ನಿಮಗೆ ಪ್ರಸ್ತುತ ತೊಂದರೆ ಏನಿದೆ ಅದನ್ನು ನನ್ನ ಪಾದಕ್ಕೆ ಬಿಟ್ಬಿಡಿ. ನೀವು ಅದಕ್ಕೆ ಸೊಲ್ಯೂಷನನ್ನು ಹುಡ್ಕೊಳ್ಳಿ ಅಷ್ಟೇ. ಅದನ್ನು ಹುಡ್ಕೊಂಡು ಆ ಕೆಲಸನ ಮಾಡ್ಕೋತಾ ಹೋಗಿ. ಈ ತೂಕನ ನಾನು ಹೊತ್ಕೊಂಡಿರ್ತೀನಿ, ನಿಮಗೆಲ್ಲ ಕ್ಲಿಯರ್ ಆಗುತ್ತೆ. ನೀವು ಆಮೇಲೆ ನೆಮ್ಮದಿಯಾಗಿ ಬದುಕಬಹುದು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ನೋಡ್ರಿ, ಪ್ರಕಾಶಮಾನವಾದ ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಭಗವಂತ. ಇನ್ನು ನಿಮ್ಮ ಜೀವನದಲ್ಲಿ ಏನೇನು ಕೆಟ್ಟದಿತ್ತು ಅದು ಮುಗೀತು ಅಂತ ತಿಳಿಸ್ತಾ ಇದ್ದಾರೆ. ನನಗೆ ಉಪಯೋಗಕ್ಕೆ ಬಾರದಿರುವ ಚಿಂತೆಗಳನ್ನು ನಾನು ತೊಡೆದು ಹಾಕುತ್ತೇನೆ ಮತ್ತು ಎಲ್ಲ ನಕಾರಾತ್ಮಕತೆಯನ್ನು ಹೊರದೂಡುತ್ತಿದ್ದೇನೆ ಅಂತ ಅಫರ್ಮೇಷನನ್ನು ಹೇಳ್ಕೊಳ್ಳಿ ನಾನು. ಇದು ವಿಶೇಷವಾಗಿ ನಿಮಗೆ ಬಂದಂತಹ ಕಾರ್ಡು, ಏಸ್ ಆಫ್ ಪೆಂಟಿಕಲ್ಸ್ ಅಂತಿದೆ. ಅರ್ತ್ ಎನರ್ಜಿ ಬರ್ತಾ ಇದೆ ಇಲ್ಲಿ ನೋಡಿ. ಎಸ್ ಅನ್ನೋದು ನಿಮಗೆ ಸಕ್ಸಸ್ ಇದೆ ಮುಂದೆ. ನಂಬರ್ 1 ಸೂರ್ಯದೇವರ, ಅಂದರೆ ಯಾವಾಗಲೂ ಅಷ್ಟೇ ಅಧಿಕಾರದಲ್ಲಿ ಇರುವಂತಹ ಶಕ್ತಿ, ಹಣ, ಸಂಪತ್ತು, ಪ್ರಕೃತಿಯ ಸಪೋರ್ಟು ಎಲ್ಲನೂ ನಿಮಗಿದೆ. ಲೀಡಿಂಗ್, ಇವಾಗ ಸೂರ್ಯದೇವರು ಅಂತಂದರೆ ಅವರು ಒಂದು ಕ್ಯಾಪ್ಟನ್ ಅಂತ ಹೇಳಬಹುದು. ಆ ಥರ ಅಧಿಕಾರ ಬರುವಂತಹ ಕೆಲಸ ನಿಮ್ಮದಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಇಲ್ಲಿ. ಆಮೇಲೆ ನೀವೇನು ನಿಮ್ಮ ಸೋಲ್ ಪರ್ಪಸ್ ಆಗಿರಬಹುದು, ನಿಮ್ಮ ಶಕ್ತಿ, ಮೂಲ ಶಕ್ತಿ ಏನಿದೆ ಅದು ಅಭಿವ್ಯಕ್ತಿಗೊಳ್ತಾ ಇದೆ ಪ್ರಪಂಚದಲ್ಲಿ. ನೀವು ಪ್ರಪಂಚಕ್ಕೆ ನಿಮ್ಮನ್ನು ನೀವು ತೋರಿಸ್ಕೊಳ್ತಾ ಇದ್ದೀರಾ. ನೀವೊಬ್ಬರು ಅಮೂಲ್ಯವಾದ ವ್ಯಕ್ತಿ, ಅಮೂಲ್ಯವಾದ ನಕ್ಷತ್ರ, ಅರ್ತ್ ಏಂಜಲ್ ಅಂತ ಕರಿಬಹುದು. ಆ ರೀತಿ ತೋರಿಸ್ಕೊಳ್ಳೋವಂಥ ದಿನಗಳು ಮುಂದೆ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಬಂಡೆನ್ಸ್ ಅಂತಲೂ ಹೇಳಬಹುದು. ಒಳ್ಳೆಯ ಹಣ ಗಳಿಸೋದಾಗ್ಬೋದು, ಒಳ್ಳೆಯ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಶುರು ಮಾಡ್ತೀರಾ ನೀವು. ಮತ್ತು ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ದ್ವಾರ ತೆಗೆದಿದೆ, ಸ್ವರ್ಗದ ಬಾಗಿಲು ತೆಗೆದಿದೆ, ಹೊಸ ಕೆಲಸ, ಜಾಸ್ತಿ ಹಣ, ವರಮಾನ ಬರುವಂತಹ ಅವಕಾಶಗಳಿರುವಂತಹ ಕೆಲಸ, ಮತ್ತು ಒಳ್ಳೆಯ ನೀವು ಸಾಧನೆಗಳನ್ನು ಮಾಡೋದ್ರಲ್ಲಿದ್ದೀರಾ, ಒಳ್ಳೆಯ ಜೀವನವನ್ನು ಮುಂದೆ ಸಾಗಿಸೋದ್ರಲ್ಲಿದ್ದೀರಾ ಅಂತ ಶ್ರೀಕೃಷ್ಣ ನಿಮಗೆ ತಿಳಿಸ್ತಾ ಇದ್ದಾನೆ. ನೀವು ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಏನು ಕಲ್ತ್ಕೋಬೇಕು, ನಿಮ್ಮ ಒಳ ಮಗುವನ್ನು ಜಾಗೃತಗೊಳಿಸಬೇಕು. ಅಂದರೆ ನಿಮ್ಮ ಒಳಗಡೆ ಒಂದು ಮಗು ಇದೆ, ಅದು ಆಗಾಗ ನಿಮ್ಗೆ ಗಮನಿಸಿರಬಹುದು. ನಾವು ಚಿಕ್ಕ ಮಕ್ಕಳಲ್ಲಿ ಏನು ಆಟ ಆಡ್ತಾ ಇದ್ವಿ ಅದನ್ನು ಮತ್ತೆ ನಾವು ಅದು ಗಮನಿಸಿದಾಗ ಅದೇ ಖುಷಿ, ಅದೇ ಸಂತೋಷ ನಮ್ಮಿಂದ ಕಾಣ್ತೀವಿ. ಉಯ್ಯಾಲೆ ಆಡಿದ್ದಾಗ್ಬೋದು, ಅದೆಲ್ಲ ಗಮನಿಸಿದಾಗ ಆ ಮಗುವನ್ನು ಮತ್ತೆ ನೀವು ಹೊರಗಡೆ ತನ್ನಿ. ನೀವು ಮಗುವಾಗಿ ಯಾವಾಗ ನೀವು ಬದುಕ್ತೀರಾ, ಫುಲ್ ಸರೆಂಡರ್ ಆಗಿ ಶ್ರೀಕೃಷ್ಣನಿಗೆ ಬಿಟ್ಬಿಟ್ಟು, ಒಬ್ಬ ತಾಯಿಗೆ ಹತ್ರ ಎಳೆಯ ಮಗು ಹೇಗಿರುತ್ತೆ, ಏನೂ ಮನಸ್ಸಲ್ಲಿ ಇಟ್ಕೊಳ್ದಿರಾ ಹೇಗೆ ಆಕೆಗೆ ಇದಾಗಿರುತ್ತೆ. ಅವಳು ಹೋಗ್ತಿರೋ ಬಟ್ಟೆ ಹಾಕ್ತಾಳೋ ಇಲ್ವೋ, ಊಟ ಮಾಡಿಸ್ತಾಳೋ ಇಲ್ವೋ, ಏನೂ ಗೊತ್ತಿರಲ್ಲ ಮಗುಗೆ. ಆ ರೀತಿಯ ಮಗು ನಿಮ್ಮೊಳಗಡೆ ಇರೋದನ್ನು ಜಾಗೃತಗೊಳಿಸ್ಕೊಳ್ಳಿ. ಮತ್ತು ಅದನ್ನು ಗುಣಪಡಿಸೋದ್ರ ಕಡೆಗೆ ನಿಮ್ಮ ಮನಸ್ಸಿರಲಿ. ಅದನ್ನು ಚಿಕ್ಕ ಮಗುವಿಂದ ನೀವು ಘಾಸಿಗೊಳಿಸ್ಬಿಟ್ಟಿದ್ದೀರಾ, ಸಾಕಷ್ಟು ನೋವನ್ನು ಕೊಟ್ಟಿದ್ದೀರಾ. ಇವಾಗ ಯಾವುದೇ ಜೀವನದಲ್ಲಿ ಕಷ್ಟಗಳ ಬಂದರೆ, ಇವಾಗ ಯಾರೋ ಒಬ್ಬರು ಏನೋ ಒಂದು ಬೈದರು ಅಂತಂದರೆ ಅದನ್ನು ನಾವಷ್ಟೇ, ಅದು ಅವರು ಬೈದಿದ್ದನ್ನು ನಾವು ತಗೊಂಡು ನಾವು ಅದನ್ನು ದೊಡ್ಡದು ಮಾಡಿಕೊಂಡು ಅಳ್ತಾ ಇದ್ದೀವಿ ಅಷ್ಟೇ.
ಅವರು ಆರಾಮಾಗೇ ಇರ್ತಾರೆ. ನಾವು ಅದನ್ನು ಬಿಡೋದನ್ನು ಕಲ್ತ್ಕೋಬೇಕು, ಅದನ್ನು ಯೋಚನೆ ಮಾಡೋದನ್ನು ಬಿಟ್ಬಿಡಬೇಕು. ಆವಾಗ ನಮ್ಮ ಒಳಗಿರುವ ಮಗು ಸಂತೋಷವಾಗಿರೋದನ್ನು ಕಲ್ತ್ಕೊಳ್ಳುತ್ತೆ. ಮತ್ತು ಪ್ರೀತಿಯನ್ನು ಬರೀ ಮಕ್ಕಳಲ್ಲಿ ಏನು ಗುಣ ಇದೆ ಗಮನಿಸಿ, ಅದನ್ನು ನೀವು ಜಾಸ್ತಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಒಳಗಡೆ ಇರೋ ಆ ಗುಣನ ಹೊರತನ್ನಿ ಅಂತ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಮಗುವಾಗಿ ಅಂತ ತಿಳಿಸ್ತಾ ಇದ್ದಾನೆ. ನನ್ನ ಒಳ ಮಗುವನ್ನು ಗುಣಪಡಿಸುವುದು ಸುರಕ್ಷಿತವಾಗಿರುತ್ತೆ. ಅಂದರೆ ನಿಮ್ಮ ಇನ್ನರ್ ಚೈಲ್ಡ್ ಅದನ್ನು ಜಾಗೃತಗೊಳಿಸ್ಕೊಳ್ಳಿ. ಅದಕ್ಕಾಗಿರೋ ಗಾಯಗಳನ್ನು ಗುಣಪಡಿಸಿ. ಅಂದರೆ ಅದು ಸುರಕ್ಷಿತವಾಗಿದೆ, ಭಗವಂತನ ಮಡಿಲಲ್ಲಿದೆ ಅನ್ನೋದನ್ನು, ಅದಕ್ಕೆ ಈ ಭೂಮಿ ಮೇಲೆ ಆ ಭಯ, ಈ ಭಯ, ನನಗೆ ಯಾರೂ ಇಲ್ಲ ಅನ್ನೋ ನೋವು, ನನಗೆ ಎಲ್ಲ ಕಡೆಯಿಂದನೂ ನೋವೇ ಅನ್ನೋಂತಹ ಭಾವನೆ, ಇದನ್ನೆಲ್ಲನೂ ಹೊರ ಹಾಕಬೇಕು. ಯಾಕೆಂದರೆ ನಮ್ಮ ಜೊತೆಲಿ ಭಗವಂತ ಶ್ರೀಕೃಷ್ಣ ಇದ್ದಾನೆ. ಹಾಗಾಗಿ ಅವನನ್ನು ಸಂಪೂರ್ಣವಾಗಿ ನಂಬಬೇಕು. ನಂಬಿಕೆಯೇ ನಮ್ಮ ಜೀವನ. ಅದಕ್ಕೆ ಹೇಳೋದು, ಸಾಯಿಬಾಬಾ ಅವರ ದೇವಸ್ಥಾನದಲ್ಲಿ ಶ್ರದ್ಧಾ ಸಬೂರಿ ಅಂತ ಹಾಕಿರ್ತಾರೆ. ಏನು ಶ್ರದ್ಧೆಯಿಂದ, ನಂಬಿಕೆಯಿಂದ ನಾವು ಭಕ್ತಿ, ಶ್ರದ್ಧೆ, ಪ್ರೀತಿ ಅಂತ ಅನ್ಕೋಬೋದು. ಸಬೂರಿ ನಂಬಿಕೆ, ಭಗವಂತನ ಮೇಲೆ ನಂಬಿಕೆ, ಅದನ್ನು ಒಳಗೂಡಿಸ್ಕೊಳ್ಳಿ. ಆವಾಗ ಆ ಮಗುವಿನಂತಹ ಮನಸ್ಸಿನಿಂದ ಸಂಪೂರ್ಣವಾಗಿ ನಂಬಿ ಭಗವಂತನನ್ನು ಎಲ್ಲ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಿದ್ದಾರೆ. ಈ ಇನ್ನರ್ ಚೈಲ್ಡನ್ನು ನೀವು ನಿಮ್ಮೊಳಗಿನ ಮಗುವನ್ನು ಗುಣಪಡಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಜೀವನನೇ ಮಾರ್ಪಡಿಸ್ಕೊಳ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಇಷ್ಟು ಇವತ್ತಿನ ವಿಷಯ ಇದೆ. ಶ್ರೀಕೃಷ್ಣನಿಂದ ಬಂದಂತಹ ಮೆಸೇಜುಗಳಿದು ಇಷ್ಟ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇದು ಸಂಬಂಧಿಸಿದ್ರೆ ಈ ವಿಷಯಗಳು ತಗೊಳ್ಳಿ. ಇಲ್ಲ ಅಂದರೆ ನೆಕ್ಸ್ಟ್ ರೀಡಿಂಗಲ್ಲಿ ನಿಮಗೆ ಸಂಬಂಧಿಸಿದ ವಿಷಯಗಳು ಬರಬಹುದು, ನೋಡೋಣ ಅಂತೆ. ಎಲ್ರಿಗೂ ಧನ್ಯವಾದ ಏಂಜಲ್ಸ್.